ನಮಸ್ಕಾರ 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 ನೀವೆಲ್ಲರೂ ನಮ್ಮ ಇವತ್ತಿನ ಒಗ್ಗಂಟೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಟೆ ಪವರ್ಡ್ ಬೈ ಹಿಮಾಮಿ ಎಲಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನೇ ಬರಲಿ, ಯಾರು ಬರ್ತಾ ಇದಾರೆ, ಏನ್ ಸ್ಪೆಷಲ್ಲು, ಯಾರಿಗೆ ಕರೆಸ್ತಾ ಇದ್ದೀರಾ, ಎಲ್ಲ ಕ್ವಶನ್ ಮಾರ್ಕ್ಗಳು ಮುಖದಲ್ಲೆಲ್ಲ ಕಾಣ್ತಾ ಇದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ JFC ಖ್ಯಾತಿಯ ಕೃಷ್ಣಪ್ಪನವ್ರನ್ನ ಕರೆಸಿ ಒಂದು ಅದ್ಭುತವಾಗಿರುವಂತ ಅಡುಗೆನ ಮಾಡಿ ತೋರಿಸ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಕೃಷ್ಣಪ್ಪನವ್ರೆ ಬನ್ನಿಪಾ. ನಮಸ್ಕಾರ ಕೃಷ್ಣಪ್ಪನವ್ರೆ. ನಮಸ್ಕಾರ. ನಮಸ್ಕಾರ. ಬನ್ನಿ. ಏನ್ ಕೃಷ್ಣಪ್ಪನವ್ರೆ ಇಷ್ಟೊಂದು ಮೊಟ್ಟೆ ಹಿಡ್ಕೊಂಡ್ ಬಂದಿದ್ದೀರಾ? ನಮ್ಮ ಮೈಸೂರಿನಲ್ಲಿ ಒಗ್ಗಂಡಬಿ ಮಾಡೋದಲ್ಲ, ಅಷ್ಟೊಂದು ಮೊಟ್ಟೆ ಅವಾಗಲೇ ಕೊಟ್ಟಿದ್ದು ನಿಮ್ಗೆ, ಅದನ್ನ ತಂದ್ಬಿಟ್ರ? ಏನ್ ಸಮಾಚಾರ? ಇಲ್ಲ, ಅದನ್ನೇ ಇಲ್ಲಿಂದ ಅಲ್ಲಿಂದ ಪಾರ್ಸಲ್ ಮಾಡಿ ಇಲ್ಲೇ ಒಂದು ಎಪಿಸೋಡ್ ಮಾಡುವ ಅನ್ನೋ ಒಂದು ಕನಸು ಇರ್ಬೇಕು ಇರ್ಬೇಕು ಇರ್ಬೇಕು. ಏನ್ ಮಾಡ್ತಾ ಇದೀರಾ? ಮೊಟ್ಟೆ ಇಷ್ಟೊಂದು ತಂದಿದ್ದೀರಲ್ಲ. ಇಲ್ಲಿ ಸೊಪ್ಪಿನಲ್ಲಿ, ನುಗ್ಗೆ ಸೊಪ್ಪಿನಲ್ಲಿ ಮೊಟ್ಟೆ ಎಲ್ಲ ಫ್ರೈ ಮಾಡ್ತಾರೆ. ಇದು ಕೀರೆ ಸೊಪ್ಪಿನ ಎಗ್ ಮೊಟ್ಟೆ ಹಾಕಿ ಫ್ರೈ ಮಾಡು. ಕೀರೆ ಸೊಪ್ಪಿನ ಎಗ್ ಬುರ್ಜಿ. ಎಗ್ ಬುರ್ಜಿ. ಓಕೆ, ಕೀರೆ ಸೊಪ್ಪಿನ ಎಗ್ ಬುರ್ಜಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕೀರೆ ಸೊಪ್ಪಿನ ಎಗ್ ಬುರ್ಜಿ ಬೇಕಾಗುವ ಸಾಮಗ್ರಿಗಳು: ಕೀರೆ ಸೊಪ್ಪು, ಮೊಟ್ಟೆ, ಸಾಂಬಾರ್ ಈರುಳ್ಳಿ, ಟೊಮ್ಯಾಟೊ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್? ಈಗ ಪ್ಯಾನ್ ಕೊಡಿ, ಇದಕ್ಕೆ ಆಯಿಲ್ ಹಾಕಿ ಸ್ವಲ್ಪ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮೊಟ್ಟೆ ಪಲ್ಯದಲ್ಲಿ ಕೀರೆ ಸೊಪ್ಪಿನ ಎಗ್ ಬುರ್ಜಿ. ಕೀರೆ ಸೊಪ್ಪಿನ ಎಗ್ ಬುರ್ಜಿ ಒಳಗೆ ನೀವು ಚಪಾತಿ ತಿನ್ಬೋದು, ಪೂರಿ ತಿನ್ಬೋದು, ನೆಂಚ್ಕೊಂಡು ತಿನ್ಬೋದು, ಏನ್ ಬೇಕಾದ್ರೆ ತಿನ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಎಗ್ ಬುರ್ಜಿ ಮಾಮೂಲಿ ಮಾಡ್ಕೊಳ್ತೀರಾ, ಕೀರೆ ಸೊಪ್ಪನ್ನ ಹಾಕಿ ಯಾವ ರೀತಿ ಮಾಡ್ಕೋಬೇಕು ಅಂತ ಕೃಷ್ಣಪ್ಪನವರು ತೋರಿಸ್ತಾ ಇದ್ದಾರೆ. ಕೃಷ್ಣಪ್ಪನವರೇ, ಎಣ್ಣೆ ಕಾಯ್ತಾ ಇದೆ, ಹಾಕೊಳ್ಳಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟು ಆ್ಯಡ್ ಮಾಡ್ಬಿಡೋಣ. ಚೆನ್ನಾಗಿ ಫ್ರೈ ಆಗಬೇಕಾ ಇದು? ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ತುಂಬ ಏನಿಲ್ಲ. ಓಕೆ, ಸ್ವಲ್ಪ ಫ್ರೈ ಆಗಬೇಕು. ಕೃಷ್ಣಪ್ಪ ಅವರ ಎಲ್ಲ ಅಡಿಗೆಗಳಲ್ಲಿ ವಿಶೇಷ ಏನಂದ್ರೆ ಅವರು ದಪ್ಪವಾಗಿರತಕ್ಕಂತಹ ಈರುಳ್ಳಿಯನ್ನ ಬಳಸಲ್ಲ, ಚಿಕ್ಕ 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 ಈರುಳ್ಳಿಲೇ ಬಳಸೋದು. ಸಣ್ಣ ಈರುಳ್ಳಿ ಬಳಸಿದ್ರೆ ತುಂಬ ಹೆಲ್ತಿ ಇದು. ಹೌದಾ? ನಾಟಿ ಸ್ಟೈಲ್ ಅಲ್ವರ ಇದು? ಹೌದೌದು. ಈ ದಪ್ಪ ಇರೋಲ್ಲ ಇತ್ತೀಚೆಗೆ ಬಂದಿರೋದು ನಮಗೆ. ಮೊದಲೆಲ್ಲ ಸಣ್ಣ ಸಣ್ಣ ಸಿಗ್ತಾ ಇದ್ದಿದ್ದ, ಇದೆಲ್ಲ ಸಣ್ಣನೇ ಇರ್ತಿದ್ರು. ಆಮೇಲೆ ಕ್ರಾಸ್ ಬಿಡ್ ಮಾಡಿ ಅದು ಮಾಡಿ ಜನರ ಬೇಡಿಕೆ ಜಾಸ್ತಿ ಆಯ್ತಲ್ಲ. ಹೌದೌದು, ಚಿಕ್ಕದೇ ಬೆಳ್ಕೊಂಡು ಎಲ್ಲಿಂದ ಆಗತ್ತೆ ಸಾಧ್ಯ ಅದು? ಕರೆಕ್ಟ್ ಕರೆಕ್ಟ್. ಸ್ವಲ್ಪ ಪೆಪ್ಪರ್ ಪುಡಿ ಹಾಕೊಳ್ಳೋಣ. ಹಾಕಿ ಸರ್, ಹಾಕಿ ಹಾಕಿ. ಚಿಕ್ಕ ಪೀಸಲ್ಲಿ ಎಗ್ ಬುರ್ಜಿಗೆ ಪೆಪ್ಪರ್ ಹಾಕಿದ್ರೆ ಮಾತ್ರ ಮಜಾ ಬರೋದು, ಇಲ್ಲ ಅಂದ್ರೆ ಅದೇನು ಮಜಾ ಇರಲ್ಲ, ಮಜಾನೇ ಇರಲ್ಲ. ಸ್ವಲ್ಪ ಫ್ರೈ ಆಗಲಿ, ಹಾಕೊಳ್ಳೋಣ. ಎಗ್ ಬುರ್ಜಿ ಬೇರೆ ಬೇರೆ ಥರ ಎಲ್ಲ ಇರ್ತದೆ, ಅದು ಇದು ಒಂಥರ ವಿಶೇಷ. ಏಕೆಂದರೆ ಕಂಪಲ್ಸರಿ ಕೀರೆ ಸೊಪ್ಪನ್ನ ಹಳ್ಳಿ ಕಡೆ ಅವರೆಲ್ಲ ತುಂಬ ಹಾಕ್ಕೊಂಡಿರ್ತಾರೆ ಮಡಿನಲ್ಲಿ. ಓಕೆ, ಎಲ್ಲ ಥರ ಸೊಪ್ಪು ನಮಗೆ ಬೆಂಗಳೂರಲ್ಲಿ ಏನೋ ದುಡ್ಡು ಕೊಟ್ಟರೆ ಸಲೀಸಾಗಿ ಸಿಗ್ಬಿಡುತ್ತೆ. ಹೌದು, ಹಳ್ಳಿ ಕಡೆ ಸಿಗಲ್ಲ. ಕೀರೆ ಸೊಪ್ಪಿಗೆ ಹೋಗ್ಬೇಕು ಅವರು. ಪ್ರತಿ ಮನೆಯಲ್ಲೂ ಎರಡೆರಡು ಮಡಿ ಹಾಕೊಂಡಿರ್ತಾರೆ ಸಾಮಾನ್ಯವಾಗಿ. ಇದು ಹೆಂಗೆ ಅಂದರೆ ಕಟ್ ಮಾಡ್ತಾ ಬೇರೆ ಮತ್ತೆ ಬರ್ತಾನೆ ಇರ್ತದೆ. ಬೇರೆ ಸೊಪ್ಪೆಲ್ಲ ನಿಮಗೆ ಕಟ್ ಮಾಡಿದ್ರೆ ಬೆಳೆಯಲ್ಲ, ಇದು ಕಟ್ ಮಾಡಿದಷ್ಟು ಬೆಳಿತಾನೆ ಇರ್ತದೆ. ಓಕೆ, ಈಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿ. ಮತ್ತೆ ಕೃಷ್ಣಪ್ಪ, ಏನ್ ಸಮಾಚಾರ? ಹೇಳಿ ಸರ್. ಒಳ್ಳೆ ಬಿಸ್ನೆಸ್ ನಡೀತಾ ಇದೆಯಾ? ಬಿಸ್ನೆಸ್ ನಡೀತದೆ. ಬಿಸ್ನೆಸ್ ಬರ್ತಾ ಭಾರತ ತುಂಬಾನೇ ಬರ್ತಾರೆ. ನಮ್ಮ ಅಂಗಡಿ ಬಿಸ್ನೆಸ್ 10 ಪಟ್ಟು ಜಾಸ್ತಿ ಆಗಿದೆ, ಲೆಕ್ಕ ಕೊಡಿ. ವೆರಿ ಗುಡ್. ದೇವ್ರು ಚೆನ್ನಾಗಿಟ್ಟಿರ್ಲಿ, ಹಂಗೆ ಬಿಸ್ನೆಸ್ ನಡೀತಾ ಇರಬೇಕು, ಅದೇ ಟೇಸ್ಟ್ ನ ಕೊಡ್ತಾ ಇರಬೇಕು. ಬಿಸ್ನೆಸ್ ಜಾಸ್ತಿ ಆಯ್ತು ಅನ್ಕೊಂಡು ನಾವು ಟೇಸ್ಟ್ ನ ಕಡಿಮೆ ಮಾಡಿದ್ರೆ ಜನ ಖಂಡಿತವಾಗ್ಲೂ ಬರಲ್ಲ. ಸಾಧ್ಯವೇ ಇಲ್ಲ. ತಿನ್ಬೇಕು ಅಂದ್ರೆ ಇಲ್ಲಿಂದ ಡೆಲ್ಲಿಗೆ ಹೋಗಿ ತಿನ್ಕೊಂಬರೋರು ತುಂಬಾ ಜನ ಇದಾರೆ. ಖಂಡಿತ. ಆದ್ರೆ ನಾವು ಮೈಸೂರು ರೋಡ್ಗೆ ಬಂದು ನಿಮ್ ತಿಂತಾರೆ ಅಂತ ಹೇಳಿದ್ರೆ ನಿಮ್ಮ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ? ಹೌದು, ಅದೇ ಒಂದು ವಿಶೇಷ ನಮಗೆ. ಈಗ ಸೊಪ್ಪನ್ನ ಆ್ಯಡ್ ಮಾಡೋಣ. ಕೀರೆ ಸೊಪ್ಪ? ಕೀರೆ ಸೊಪ್ಪಿದು ಒಂದೇ ಸೊಪ್ಪು ಅಷ್ಟೇ. ಓಕೆ, ಬೆಂದಾದ್ಮೇಲೆ ಇಷ್ಟ ಆಗ್ಬಿಡುತ್ತಲ್ಲ? ಬಂದಾದ್ಮೇಲೆ ಇಷ್ಟ ಆಗ್ಬಿಡುತ್ತೆ. ಬಾಯಿಲ್ ಆಯ್ತಿದ್ದಂಗ್ಲೇನೆ ಇಷ್ಟೇ ಇಷ್ಟ ಆಗ್ಬಿಡುತ್ತೆ. ನಿಮ್ಮಲ್ಲಿ ಮಾಡ್ತಾರಾ ಕೀರೆ ಸೊಪ್ಪಿನ ಪಲ್ಯ? ಖಂಡಿತ ಮಾಡಲೇಬೇಕು, ಮಾಡ್ತೀವಿ ಅವಾಗ ಬೇಕಾದಾಗ. ಓಕೆ ಓಕೆ. ತುಂಬ ಹೆಲ್ತಿ ಫುಡ್ ಇದು. ಓಕೆ ಓಕೆ ಓಕೆ. ಸೊಪ್ಪಿನಲ್ಲಿ ಇರೋದ್ರಲ್ಲೂ
ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಷ್ಟೇ ಇದನ್ನು. ಬಾಡಿಸ್ಕೊಳ್ಳಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ್ರೇ ನಿಮಗೆ ಎಗ್ಗಿಗೆ ಇದಾಗೋದು. ನೋಡಿದ್ರೆ ಎಷ್ಟು ಕಡಿಮೆ ಆಗ್ಬಿಡ್ತು. ಕಡಿಮೆ ಆಗೋಯ್ತು ನೋಡಿ, ಹಂಗೆ ಹೊಸಕಂತ ಇಳಿದೋಯ್ತು ಅದು ಅಲ್ವಾ? ಅಲ್ವರ ಹಾಕಿದಾಗ ತುಂಬ ಕಾಣಿಸ್ತಾ ಇತ್ತು ಅಲ್ವರ? ಹೌದೌದು, ಪೂರ್ತಿ ಇಳಿದೋಯ್ತು ನೋಡಿ. ಹ್ಞೂ ಈರುಳ್ಳಿಗಿನ್ನ ಕೆಳಗೆ ಇಳಿದೋಯ್ತು ಅದು. 2 ನಿಮಿಷ ಬಾಯ್ಲ್ ಆಗಲಿ. ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಅಡುಗೆ ಚೆನ್ನಾಗಾಗುತ್ತೆ. ಚೆನ್ನಾಗಿರುತ್ತೆ. ಆಗಲಿ ಸ್ವಲ್ಪ ಚೆನ್ನಾಗಿ. ಯಾವ ಜೊತೆ ತಿನ್ನೋದಿನ? ನಿಮಗೆ ಚಪಾತಿ ನೆಂಚ್ಕೋಬೋದು. ಓಕೆ, ಪೂರಿ ಚಪಾತಿ ನೆಂಚ್ಕೋಬೋದು. ಸೈಡ್ಸ್ ಇದು ನಿಮಗೆ ಅನ್ನ ಸಾಂಬಾರ್ ಜೊತೆ ಇದ್ರು ನಡೆಯುತ್ತೆ ಆರಾಮಾಗಿ. ಬುರ್ಜಿ ಯಾವಾಗ ಎಗ್ ಮಾಡ್ಕೊಳ್ತಿರೋ ಕೀರೆ ಸೊಪ್ಪು ಹಾಕೊಂಡು ಇನ್ನೂ ಒಳ್ಳೆ ಅದು ಒಂದು ವೆರೈಟಿ ಚೇಂಜ್ ಮಾಡ್ದಂಗೆ ಅಷ್ಟೇ. ಅಷ್ಟೇ ಆಯ್ತು, ರೂಢಿ ಆಗಬೇಕು. ಇದು ನಮ್ಮದೇ ಗರಂ ಮಸಾಲ. ಗರಂ ಮಸಾಲ ಬೇಕಾ ಇದಕ್ಕೆ? ಖಂಡಿತ ಬೇಕು. ಹಾಕಿ. ನಿಮಗೆ ಖಾರ ನಾವು ಏನು ಆ್ಯಡ್ ಮಾಡೇ ಇಲ್ವಲ್ಲ? ಹೌದೌದು. ಮೆಣಸು ಹಾಕಿದೀವಿ. ಮೆಣಸು ಹಾಕಿದ್ದೀವಿ, ಮೆಣಸು ಪುಡಿ ಹಾಕಿದ್ದೀವಿ. ಸಾಲಲ್ಲ ಅದು. ಸಾಲಲ್ವಾ? ಸಾಲಲ್ಲ. JFC ಗರಂ ಮಸಾಲ ಪೌಡರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ಗರಂ ಮಸಾಲಾಗೆ 13 ತರ ಮೆಟೀರಿಯಲ್ ಹಾಕಿ ಗರಂ ಮಸಾಲ ಮಾಡಿಟ್ಕೊಂಡಿದ್ದಾರೆ ಕೃಷ್ಣಪ್ಪನವರು. ಚೂರು ಸ್ವಲ್ಪ ಟೇಸ್ಟ್ ಅಷ್ಟು ಹಾಕಿದ್ರೆ ಅಷ್ಟು ಪದಾರ್ಥಗಳು ಒಳಗೋಗಿ ಒಳ್ಳೆ ರುಚಿನ ಕೊಡುತ್ತೆ ನೋಡಿ. ಈಗ ಕಲರೇ ಚೇಂಜ್ ಆಗ್ಬಿಡುತ್ತೆ ನೋಡಿದ್ರ? ಹೌದೌದು. ಹಾಕಿದ ತಕ್ಷಣ ಮೊಟ್ಟೆನಲ್ಲಿ ತುಂಬಾ ಐಟಮ್ ತೋರಿಸೋದಿದೆ. ತೋರ್ಸೋಣ ತೋರಿಸಿ. ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ಸಾಕು. ಕೀರೆ ಸೊಪ್ಪಿನ ಎಗ್ ಬುರ್ಜಿ. ಕೀರೆ ಸೊಪ್ಪಿನ ಎಗ್ ಬುರ್ಜಿ ಯಾವ ರೀತಿ ಮಾಡ್ಕೋಬೇಕು ಅಂತ ಕೃಷ್ಣಪ್ಪನವ್ರು ತೋರಿಸಿದ್ದಾರೆ. ತುಂಬಾ ಸಖತ್ತಾಗಿದೆ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಎಗ್ ಬುರ್ಜಿ ಜೊತೆಗೆ ಸ್ವಲ್ಪ ಸೊಪ್ಪನ್ನು ಸೇರಿಸ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೇದಾಗುತ್ತೆ ಅಂತ ಕೃಷ್ಣಪ್ಪನವರು ಹೇಳಿದಂತ ಸಂದರ್ಭದಲ್ಲಿ ಇದನ್ನ ಕೃಷ್ಣಪ್ಪನವರು ಯಾವ ರೀತಿ ಮಾಡೋದು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಕೀರೆ ಸೊಪ್ಪಿನ ಎಗ್ ಬುರ್ಜಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಂಬಾರ್ ಈರುಳ್ಳಿ, ಉಪ್ಪು ಹಾಕಿ ಕೆಂಪಗೆ ಹುರಿದು ಕಾಳು ಮೆಣಸಿನ ಪುಡಿ, ಟೊಮ್ಯಾಟೊ, ಕೀರೆ ಸೊಪ್ಪು ಹಾಕಿ ಬೇಯಿಸಿ. ಇದಕ್ಕೆ ಮೊಟ್ಟೆ, ಗರಂ ಮಸಾಲ, ಉಪ್ಪು ಸೇರಿಸಿ ಬೇಯಿಸಿದರೆ ಕೀರೆ ಸೊಪ್ಪಿನ ಎಗ್ ಬುರ್ಜಿ ಸವಿಯಲು ಸಿದ್ಧ. ಕೃಷ್ಣಪ್ಪ, ಒಳ್ಳೆ ಕೀರೆ ಸೊಪ್ಪಿನ ಎಗ್ ಬುರ್ಜಿ ನೋಡ್ಬೋಣ ಹೆಂಗಿದೆ ಅಂತ. ಇದೇನು ಪರೋಟ ತಗೊಂಡಿದ್ದೀರಾ ನೀವು ಹೋಟ್ಲದ? ಫಸ್ಟ್ ಹಂಗೆ ತಿನ್ನೋಣ ರೀ, ಚೆನ್ನಾಗಿರುತ್ತೆ. ಅದ್ಭುತ ಇದೆ. ಅದೇನಂದ್ರೆ ನಿಮ್ದು JFC ಪೌಡರ್ ಹಾಕ್ಬಿಡ್ತಿರಲ್ಲ, ಬಿರಿಯಾನಿ ತಿಂದ್ರು ಹಂಗೆ ಇರ್ತದೆ, ಕಬಾಬ್ ತಿಂದ್ರು ಹಂಗೆ ಇರ್ತದೆ, ಮುಂದೆ ಎಗ್ ಬುರ್ಜಿ ತಿಂದ್ರು ಹಂಗೆ ಇದೆ ನೋಡಿ. ಕೀರೆ ಸೊಪ್ಪು ಹಾಕಿದೀವಿ, ಅದೆಲ್ಲ ಏನು ಗೊತ್ತಾಗಲ್ಲ ಅಲ್ವಾ? ಬೆಳಗ್ಗೆ ಟಿಫನ್ ಮಾಡಿಕೊಟ್ರೆ ಹೆಂಗಿರ್ತದೆ ಅಲ್ವಾ? ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಸಖತ್ತಾಗಿದೆ, ಖುಷಿ ಆಯಿತು. ಒಳ್ಳೆ ಒಂದು ಒಳ್ಳೆಯ ತೋರಿಸಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಆರೋಗ್ಯದ ಅಡುಗೆ ಯಾರು ಹೇಳ್ಕೊಡ್ತಾ ಇದ್ದಾರೆ, ಮುರಳಿ ಅವರೇ ಅಂತ ನೀವು ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಪಾದ ಹೆಗಡೆ ಅವರು ಬಂದಿದ್ದಾರೆ. ಶ್ರೀಪಾದ ಹೆಗಡೆ ಅವರೇ ಬನ್ನಿ ಸರ್. ನಮಸ್ಕಾರ. 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 ಬನ್ನಿ ಡಾಕ್ಟ್ರೆ. ಏನ್ ಡಾಕ್ಟ್ರೆ, ಇವತ್ತು ಕಷಾಯ ಮಾಡ್ತೀರಾ ಅಂತ ಬರ್ತೀರಾ ಅನ್ಕೊಂಡಿದ್ರೆ ಏನೋ ಹಣ್ಣು ಹಂಪಲೆಲ್ಲ ತಂದ್ಬಿಟ್ಟಿದ್ದೀರಾ, ಏನೋ ತಂದ್ಬಿಟ್ಟಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ನೋಡಿ, ಬಹಳ ಜನಕ್ಕೆ ಹೇಳಿ ಸರ್. ಒಂದು ತೊಂದರೆ ಏನಂತಂದರೆ ಕಿಡ್ನಿಲಿ ಕಲ್ಲಾಗೋದು. ಆದರೆ ಮನೆಯಲ್ಲೇ ನಾವು ಯಾವುದನ್ನು ಉಪಯೋಗಿಸ್ಕೊಂಡ್ರೆ ಅದನ್ನು ಸರಿ ಮಾಡ್ಬೋದು.
ಇದು ಒಂಥರ ಕಿಡ್ನಿ ಕ್ಲೀನರ್ ಅಂತ ಹೇಳ್ಬೋದು ನಾವು. ಕಿಡ್ನಿ ಕ್ಲೀನರ್ ತಂದಿದ್ದೀರಾ ನೀವು? ಹೌದು. ಓಕೆ, ಕಿಡ್ನಿ ಕ್ಲೀನರ್ ಏನೇನು ತಂದಿದ್ದೀರಾ? ಮೂಲಂಗಿ ಕಲ್ಲಂಗಡಿ ಹಣ್ಣಿನ ಕಷಾಯ. ಬೇಕಾಗುವ ಸಾಮಗ್ರಿಗಳು: ಮೂಲಂಗಿ, ಕಲ್ಲಂಗಡಿ ಹಣ್ಣು, ಬೆಳ್ಳುಳ್ಳಿ, ನಿಂಬೆ ರಸ, ಉಪ್ಪು. ಏನ್ ಕಾಂಬಿನೇಷನ್ ಡಾಕ್ಟರ್ ಇದು? ಹೌದು, ಬಹಳ ಚೆನ್ನಾಗಿದೆ. ಇದು ತಯಾರಾದಾಗ ನೀವು ಬಿಡಲ್ಲ, ಕುಡಿಯಕ್ಕೆ ಶುರು ಮಾಡಿದ್ರೆ ಇನ್ನೊಂದು ಗ್ಲಾಸ್ ಮಾಡ್ಕೊಡಿ ಡಾಕ್ಟರ್ ಅಂತ ಹೇಳ್ತೀರಾ. ಕಿಡ್ನಿ ಕ್ಲೀನರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಕ್ಲೀನರ್ ನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಶ್ರೀಪಾದ ಹೆಗಡೆ ಅವರು. ಇದು ಕಲ್ಲಂಗಡಿ ಹಣ್ಣು ಮತ್ತು ಮೂಲಂಗಿ, ನಿಂಬೆ ಹಣ್ಣು, ಬೆಳ್ಳುಳ್ಳಿಯ ಮಿಶ್ರಿತವಾದಂತ ಒಂದು ಜ್ಯೂಸು. ಹೌದು. ಇದು ಕಿಡ್ನಿ ಇರ್ತಕ್ಕಂಥ ಕಲ್ಲು, ಹೊಟ್ಟೆ ಇರ್ತಕ್ಕಂಥ ಕಲ್ಲುಗಳನ್ನೆಲ್ಲ ಕರಗಿಸಿ ಎತ್ತಿ ಬಿಸಾಕತ್ತೆ ಅನ್ನೋ ಗೊತ್ತಿಲ್ಲ, ಬಿಸಾಕ್ಬಿಡ್ತಾ? ಹೌದು, ಕರಗಿ ಬರುತ್ತೆ. ಅದು ಇನ್ನೂ ಒಂದು ಗುಣ ಏನು ಗೊತ್ತಾ? ಹೇಳಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಗುಣ ಇದೆ. ನಾಲ್ಕರಲ್ಲಿ? ಹೌದು, ಈ ಬೆಳ್ಳುಳ್ಳಿ ಸೇರುತ್ತಲ್ವಾ, ಬೆಳ್ಳುಳ್ಳಿಯ ಮೂಲ ಗುಣ ಅದು. ಏನ್ ಕೊಡ್ಲಿವಿ ನಿಮ್ಗೆ? ಈಗ ನೀರು, ಬೆಳ್ಳುಳ್ಳಿ ಒಂದು 5-6 ಎಳಸು ಸಾಕಾಗುತ್ತೆ. ಓಕೆ, ಆಯ್ತು. ಬೆಳ್ಳುಳ್ಳಿ ಈಗ ನಾವು ತೋರಿಸೋದಕ್ಕೆ ಇದನ್ನ ಕಟ್ ಮಾಡಿ ಇಟ್ಕೊಂಡು ಹಾಕ್ತಾ ಇದೀವಿ, ಇಲ್ಲಾಂದ್ರೆ ಬರೀ ಸೊಪ್ಪನ್ನು ಹಾಕಿದ್ರೆ ಬಹಳ ಒಳ್ಳೇದು. ಮೂಲಂಗಿಯ ಸೊಪ್ಪು, ಅದರೊಳಗೂ ಕೆಂಪು ಮೂಲಂಗಿ ಸೊಪ್ಪು ಇದಕ್ಕೆ ಹೇಳಿ ಮಾಡಿದ ಹಾಗೆ ಕಾಂಬಿನೇಷನ್ ಬರ್ಕೊಳ್ಳಿ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ದಾರೆ ಅಂದ್ಮೇಲೆ ಆ ಖಂಡಿತವಾಗ್ಲೂ ಅದ್ರ ಗುಣ ಇದ್ದೇ ಇರುತ್ತೆ. ಕಲ್ಲಂಗಡಿ ಹಣ್ಣು ಒಂದು 10-12 ಪೀಸ್ ಬೇಕಾಗುತ್ತೆ. ಓಕೆ, ಯಾಕೆಂದ್ರೆ ಅದೇ ನೀರು ಹಾಕ್ತದಲ್ವಾ, ಹೌದೌದು. ಹಾಗಾಗಿ ನೀರೇನು ಹಾಕೋದು ಬೇಕಾಗಿಲ್ಲ, ನೀರು ಹಾಕೋದು ಬೇಕಾಗಲ್ಲ. ಆಮೇಲೆ ಬೇಕಾದ್ರೆ ನೀರು ಸೇರಿಸ್ಕೋಬಹುದು. ನಿಂಬೆಹಣ್ಣು ಆಮೇಲೆ ಹಾಕೋಣ? ಹೌದು, ನಿಂಬೆಹಣ್ಣು ಆಮೇಲೆ. ಈಗ ಹಾಕಿದ್ರೆ ಕೈ ಆಗ್ಬಿಡುತ್ತೆ ಇದು. ಡಾಕ್ಟ್ರೆ, ಈ 3 ಕಾಂಬಿನೇಷನ್ ಜ್ಯೂಸ್ ಕುಡ್ದಿಲ್ಲ? ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಒಂದು ವಿಶೇಷ. ಯಾರು ಬೆಳ್ಳುಳ್ಳಿ ಹಾಕೊಂಡು, ಮೂಲಂಗಿ ಹಾಕೊಂಡು, ಕಲ್ಲಂಗಡಿ ಹಾಕೊಂಡು, ಅಯ್ಯೋ ಆಯ್ತಾ? ಇದನ್ನ ಸೋಸ್ಕೋಬೇಕಾ ಅಥವಾ ಹಾಗೆ ಕುಡಿಬೇಕಾ? ಹಾಗೆ ಕುಡಿಬಹುದು. ಜೀವಕೋಶಗಳು, ಸತ್ವಕೋಶಗಳೆಲ್ಲ ಕಾಣ್ತಾ ಇದೆ ನನ್ನ ಮಗನ, ಹಂಗೆ ಹಾಕಿ ಪರವಾಗಿಲ್ಲ. ಇರಿ ಬಿಡಿ. ನಿಂಬೆಹಣ್ಣು ರಸ ಹಾಕ್ಬೇಕು. ಸಾಧಾರಣ ಒಂದು ಗ್ಲಾಸಿಗೆ ಇಷ್ಟು ನಿಂಬೆಹಣ್ಣು ರಸ ಬೇಕಾಗುತ್ತೆ. ಹೌದು, ಸಾಕಾಗುತ್ತೆ. ಇದಕ್ಕೆ ಒಂದು ಚಿಟಿಕೆ ಉಪ್ಪು. ಹೌದು, ಬಹಳ ಇಲ್ಲ. ಅದ್ಭುತ ಕಾಂಬಿನೇಷನ್ ಜ್ಯೂಸ್ ಹೇಳಿದ್ದೀರಾ ಡಾಕ್ಟರ್ ನೀವು? ನೋಡಿ ಏನು ಬಣ್ಣ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಿಡ್ನಿಯನ್ನು ಕ್ಲೀನ್ ಮಾಡುವಂತ ರಸ ಡಾಕ್ಟರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ರಸಾಯನ ಪಾನಕ ಅಂತ ಹೇಳ್ಬೋದು, ಯಾಕಂದ್ರೆ ಪಾನೀಯ ಅಂತ ಹೇಳ್ಬೋದು, ಜ್ಯೂಸ್ ಅಂತ ಹೇಳ್ಬೋದು, ಬೇಕಾದ ಹೆಸರು ಹೇಳಿ ನೀವು. ಆದ್ರೆ ಇನ್ಗ್ರೀಡಿಯೆಂಟ್ ಮಾತ್ರ ಅದೇ: ಕಲ್ಲಂಗಡಿ ಹಣ್ಣು, ಬೆಳ್ಳುಳ್ಳಿ, ಮೂಲಂಗಿ ಸೊಪ್ಪಿನ ರಸ. ಕೆಂಪು ಮೂಲಂಗಿ ಸೊಪ್ಪಿನ ರಸವನ್ನು ಹಾಕಿ ಒಂದು ನಿಂಬೆಹಣ್ಣನ್ನು ಹಿಂಡಿ ಚಿಟಿಕೆ ಉಪ್ಪನ್ನು ಹಾಕಿ ಕುಡಿದರೆ ಕಿಡ್ನಿಯು ಲಕಲಕವೆಂದು ಒಳೆಯುವುದು. ಶಬ್ಬಾಸ್, ಫಸ್ಟ್ ಕ್ಲಾಸ್ ಹೇಳಿದ್ರಿ. ಓಕೆ, ಇದು ಹೆಂಗ್ ಮಾಡಿದ್ರು, ಏನೇನ್ ಹಾಕಿದ್ರು ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾಕಂದ್ರೆ ಯೂಶಲಿ ಕೆಲ್ಸಕ್ಕೆ ಹೋಗೋರ್ಗೆ ಇವೆಲ್ಲ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಮನ್ಲಿರೋ ಅಂತವ್ರು, ಅಡಿಗೆ ಮಾಡೋ ಅಂತವ್ರು, ಮನ್ಲಿರೋ ಅಂತವ್ರು, ಫ್ರೀ ಆಗಿರೋ ಅಂತವ್ರು, ಅವ್ರು ಇದನ್ನ ಮಾಡಿ ಕೆಲ್ಸಕ್ಕೆ ಹೋಗಿ ಬರೋರ್ಗೋ ಅಥವಾ ಅವ್ರು ಕುಡಿಯೋಕೋ ಮಾಡ್ಕೊಂಡಾಗ ನೀವು ಸ್ವಲ್ಪ ಕುಡಿ ಅಂತ ಅಭ್ಯಾಸ ಮಾಡ್ಕೊಡ್ಬೇಕಾಗುತ್ತೆ. ಸಾಕಷ್ಟು ಜನಕ್ಕೆ ನೋಡ್ತಾರೆ, ಮಾಡ್ಕೊಳಕ್ ಟೈಮ್ ಸಿಗಲ್ಲ. ಅಯ್ಯೋ ಅದು ಯಾವಂತ ಮಾಡ್ಕೊಡ್ತಾರೆ ಹೋಗಪ್ಪ. ಒಂದು ಏನು ಅಂದ್ರೆ ಕಿಡ್ನಿಲಿ ಕಲ್ಲಾದಾಗ ಆ ನೋವಿಗಿಂತ ಇದು ಒಳ್ಳೇದು ಅಂತ ಮಾಡ್ಕೊಂಡು, ಆ ನೋವು ಪ್ರಶ್ನೆ ಇಲ್ಲ. ಒಂದು ಸರಿ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ ಹಾಳಾಯ್ತು ಅಂದ್ರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಸಿಗೋದೇ ಇಲ್ವೇನೋ, ಸಿಕ್ಕಿರೋದಕ್ಕೆ ಅಡ್ಜಸ್ಟ್ ಆಗೋದೇ ಇಲ್ವೇನೋ, ಅಡ್ಜಸ್ಟ್ ಆದ್ರೂ ತಿರ್ಗಾ ಓಡೋದೇ ಇಲ್ವೇನೋ, ಹಿಂಗೆಲ್ಲ ಜಾಸ್ತಿನೇ ಇರೋದು. 95%ಗಿಂತ ಜಾಸ್ತಿ ಸ್ಪೇರ್ ಪಾರ್ಟ್ಸ್ಗಳು ಅಡ್ಜಸ್ಟ್ ಆಗೋದೇ ಇಲ್ಲ. ಇರೋ ಪಾರ್ಟ್ಸ್ಗಳಿಗೆ ಚೆನ್ನಾಗಿ ಸರ್ವಿಸ್ ಮಾಡ್ಕೊಳ್ಳಿ, ಗ್ರೀಸ್ ಮಾಡ್ಕೊಳ್ಳಿ. 20,000-30,000 ರೂಪಾಯಿ ಗಾಡಿ ತಗೊಳ್ತೀವಿ, 5,000 ರೂಪಾಯಿ ಆದ್ರೂ 2 ವೀಲರ್ ತಗೊಳ್ತೀವಿ, ಅದನ್ನ ಮಾತ್ರ ಕರೆಕ್ಟಾಗಿ 1 ವರ್ಷಕ್ಕೆ ಒಂದ್ಸರಿ ಸರ್ವಿಸಿಗೆ ಕಳಿಸ್ತೀವಿ. ನಮ್ದು ನಾವು ನೋಡ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅದು ಸ್ವಲ್ಪ ನಮ್ ತಾನು ಏನಾಗುತ್ತೆ ಅನ್ನೋದು ಒಂದ್ ಧೈರ್ಯ, ಇನ್ನೊಂದು ಡಾಕ್ಟರ್ ಹತ್ರಕ್ಕೆ ಹೋದ್ರೆ ಇನ್ನೇನು ಹೇಳ್ಬಿಡ್ತಾರೋ ಇನ್ನೊಂದು ಭಯ. ಇವೆರಡೂ ಇರುತ್ತೆ. ದಯವಿಟ್ಟು ಅದೆಲ್ಲದಕ್ಕಿಂತ ನಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟು. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಶ್ರೀಪಾದ ಹೆಗಡೆ ಅವರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಮೂಲಂಗಿ ಕಲ್ಲಂಗಡಿ ಹಣ್ಣಿನ ಕಷಾಯ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಮೂಲಂಗಿ, ಕಲ್ಲಂಗಡಿ ಹಣ್ಣು ಹಾಕಿ ಬ್ಲೆಂಡ್ ಮಾಡಿ ಲೋಟಕ್ಕೆ ಹಾಕಿ ನಿಂಬೆ ರಸ, ಉಪ್ಪು ಬೆರೆಸಿದರೆ ಕಿಡ್ನಿಯಲ್ಲಿ ಕಲ್ಲಿನ ನಿವಾರಣೆಗೆ ಮೂಲಂಗಿ ಕಲ್ಲಂಗಡಿ ಹಣ್ಣಿನ ಕಷಾಯ ಕುಡಿಯಲು ರೆಡಿ. ಟೇಸ್ಟ್ ಮಾಡೋಣ. ಇದು ಟೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಕುಡಿಲೇಬೇಕು, ಕಂಪಲ್ಸರಿ ಕುಡಿಬೇಕು. ಕಿಡ್ನಿ ವಾಷರ್, ಯಾಕೆಂದ್ರೆ ಟೇಸ್ಟ್ಗೂ ಒಳ್ಳೇದು ಅದು. ಓಕೆ, ಕುಡಿಲಿಕ್ಕೂ ಬಹಳ ರುಚಿಯಾಗಿರುತ್ತೆ. ಅದಕ್ಕೆ ಹೇಳಿದ್ದು ನಾನು ಪಾನೀಯ ಅಂತ ಹೇಳಿದ್ದು. ಅಂದರೆ ಸ್ವಲ್ಪ ನೋಡಿ, ಇವಾಗ ಮೂಲಂಗಿ ಮತ್ತು
ನಿಂಬೆಹಣ್ಣು, ಬೆಳ್ಳುಳ್ಳಿ ಇದು ಸೇರಿರೋದ್ರಿಂದ ಮೂಲ ಕಲ್ಲಂಗಡಿ ಹಣ್ಣಿನ ರುಚಿಯಲ್ಲಿ ಸ್ವಲ್ಪ ಬದಲಾಗಿರುತ್ತೆ. ಆದರೂ ಕಲ್ಲಂಗಡಿ ಹಣ್ಣು ಮುಖ್ಯವಾಗಿರುತ್ತೆ. ಹಾಗೆ ಅನಿಸ್ಬೋದು ನಿಮಗೆ, ಆದರೆ ಕಹಿ ಅಲ್ಲ, ಅದು ಸಿಹಿಯಾಗಿದೆ. ನೋಡಿ, ಜೀರ್ಣಕ್ಕೆ ಭಾಳ ಒಳ್ಳೆಯದು ಇದು, ಹೊಟ್ಟೆ ಹುಣ್ಣಿಗೆ ಒಳ್ಳೆಯದು. ಈವನ್ ಕೆಲವು ಕ್ಯಾನ್ಸರ್ಗೆ ಸಹಿತ ನಾವು ಇದನ್ನು ಅಡ್ವೈಸ್ ಮಾಡ್ತೀವಿ ಅಷ್ಟರ ಮಟ್ಟಿಗೆ. ಮತ್ತು ಸಾಧಾರಣ ಒಂದು 50ರಿಂದ 60 ವರ್ಷ ಆದಮೇಲೆ ಗಂಡಸರಿಗೆ ಪ್ರಾಸ್ಟೇಟ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ, ಅದು ದೊಡ್ಡಾಗಿ ಮೂತ್ರದ ತೊಂದರೆ ಆಗುತ್ತೆ, ಅದಕ್ಕೂ ಕೂಡ ಇದು ಒಳ್ಳೆಯದು. ಇಷ್ಟು ಗುಣನೂ ಕೇಳಿದ್ಮೇಲೆ ಅವರು ಉಪಯೋಗಿಸಲಿಲ್ಲ ಅಂತಂದರೆ ಅವ್ರು, ನಾನು ಹೇಳೋದಾದರೆ ಅವರು ಮೂರ್ಖರೇ. ಕುಡಿಬೇಕಾದ್ರೆ ಜನ ಏನೇ ಅನ್ಕೊಂಡು ಕುಡಿತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಹುಶಃ ಆರೋಗ್ಯಕ್ಕೆ ಒಳ್ಳೇದಾದ್ರೆ ಏನು ಯೋಚನೆ ಮಾಡಲ್ಲ. ಓಕೆ, ತುಂಬಾ ಸಖತ್ತಾಗಿದೆ ಜ್ಯೂಸು. ಕುಡಿಯೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದೇನೋ, ಯಾಕಂದ್ರೆ ಆ ಬೆಳ್ಳುಳ್ಳಿ, ಆ ಮೂಲಂಗಿ ಕಾಂಬಿನೇಷನ್ ಅದ್ಭುತವಾಗಿದೆ. ನೋ ಪ್ರಾಬ್ಲಮ್. ಯಾವ್ದೋ ರೋಗ ಬಂದಲ್ಲೆಲ್ಲ ಹೋಗಿ ಚುಚ್ಚಿಸ್ಕೊಂಡು ತಗ್ಸ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಈ ತರ ಕುಡಿಯೋದ್ರಲ್ಲಿ ಏನು ತಪ್ಪಿಲ್ಲ ಡಾಕ್ಟ್ರೆ. ಬಹಳ ಚೆನ್ನಾಗಿ ಹೇಳಿದ್ರೆ. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಶ್ರೀಪಾದ ಹೆಗಡೆ ಅವರೇ. ಶ್ರೀಪಾದ ಹೆಗಡೆ ಅವರು ಹೇಳ್ತಾ ಇದ್ದಾರೆ, ಗಾಡಿನ ಸರ್ವಿಸಿಗೆ ಬಿಡಬೇಡಿ, ಬಾಡಿನ ಸರ್ವಿಸ್ ಮಾಡಿಸ್ಕೊಳ್ತಾರಿ ಅಂತ ತುಂಬಾ ಸಖತ್ತಾಗಿ ಹೇಳಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಜ್ಯೂಸ್ ನ ನಮ್ಮ ಕೈಯಲ್ಲಿ ಕೊಟ್ಟೋಗಿದ್ದಾರೆ. ಸಿಕ್ಕಾಪಟ್ಟೆ ಇದೆ ಇದ್ರೊಳಗೆ. ಕಲ್ಲಂಗಡಿ ಹಣ್ಣು, ಬೆಳ್ಳುಳ್ಳಿ, ಮೂಲಂಗಿ, ಕೆಂಪು ಮೂಲಂಗಿಯ ಸಪ್ಪನ್ನಾಕಿ ಮಾಡಿರುವಂತ ರಸ ನಿಮ್ಮ ಕಿಡ್ನಿಯ ಕ್ಲೀನರ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ದಯವಿಟ್ಟು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಈ ಜ್ಯೂಸ್ನ ಪ್ರತಿದಿನ ಅಥವಾ ಒಂದಿನ ಬಿಟ್ಟು ಒಂದಿನ ಅಭ್ಯಾಸ ಮಾಡ್ಕೊಳ್ತಾ ಹೋಯ್ತು ಅಂದ್ರೆ ಎಫೆಕ್ಟ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇದು ಕುಕೀಸ್. ಓಕೆ, ಕಾರ್ಯಕ್ರಮ ಶುರು ಮಾಡ್ಬೇಕು. ಮುರಳಿಯವರೇ, ಯಾರು ಕರ್ಕೊಂಡ್ ಬಂದಿದ್ದೀರಾ? ಯಾರ ಮನೆ ಕೈ ರುಚಿನ ತೋರಿಸ್ತಾ ಇದ್ದೀರಾ? ಏನ್ ಅಡಿಗೆ ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಅವ್ರೇನೋ ಗಿಡ ಎಲ್ಲ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಮೈಸೂರಿಂದ ಬೇರೆ ಬಂದಿದ್ದೀವಿ ಅಂತ ಇದ್ದಾರೆ. ಏನೋ ಸ್ಪೆಷಲ್ ಆಗಿ ಮಾಡೇ ಮಾಡ್ತಾರೆ ಮೈಸೂರಿಂದ ಬಂದ್ಮೇಲೆ. ಅಮ್ಮ ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ಶಕುಂತಲಾ ಅಂತ. ಶಕುಂತಲಾ ಅವರೇ, ಎಲ್ಲಿಂದ? ನಾವು ಮೈಸೂರಿಂದ. ಎಲ್ಲಿ ಮೈಸೂರಿನಲ್ಲಿ? ಬೋಗಾದಿಯಿಂದ ಬಂದಿದ್ದೀರಾ? ಓಕೆ, ಬೋಗಾದಿಯಿಂದ ಬಂದಿದ್ದೀರಾ, ಅದೆಲ್ಲ ಕರೆಕ್ಟ್. ಫಸ್ಟ್ ಏನು ಗಿಡ ಇದು? ಇದು ಚಕ್ರಮುನಿ ಸೊಪ್ಪು ಅಂತ ಅಂದ್ಬಿಟ್ಟು. ಚಕ್ರಮುನಿ ಸೊಪ್ಪು ಅಂತ. ಇದು ಆಯುರ್ವೇದಿಕ ಇದರಲ್ಲಿ ಇದು ಕೆಮ್ಮು, ನೆಗಡಿ, ಶೀತ ಈ ತರದ್ದು ಎಲ್ಲ ತುಂಬಾ ಒಳ್ಳೇದು. ಚಿಕ್ಕ ಮಕ್ಕಳಿಂದನೂ ತಿನ್ನಿಸ್ಬೋದು ಇದನ್ನ. ಹೆಂಗ್ ತಿನ್ಸೋದು? ಇದು ಎಲ್ಲಾ ತರ ಸಾಂಬಾರು, ಚಟ್ನಿ, ಸೊಪ್ಪಿನ ಇದು ಪಲ್ಯಗಳು, ಮತ್ತೆ ಚಿತ್ರಾನ್ನ ಮಾಡಿ ತಿನ್ನಿಸ್ಬೋದು. ಅಂದ್ರೆ ಇದು ಒಂಥರ ಫುಲ್ ಟೇಸ್ಟ್ ಫುಲ್. ಇದು ಯಾವ ಸೊಪ್ಪು ಇದರಲ್ಲಿ ಕಹಿ ಅಂತೂ ಬರೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ ಸೊಪ್ಪು. ಎಲ್ಲಿ ಸಿಗುತ್ತೆ ಈ ಸೊಪ್ಪು? ಇದು ಶೋ ಪ್ಲಾಂಟ್ ತರ ಮನೇಲೆಲ್ಲ ಬೆಳಿಬಹುದು. ಜೊತೆಗೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದು ಹಳ್ಳಿಗಳಲ್ಲಿ ಸುಮ್ಮನೆ ಮನೆ ಮುಂದೆ ಎಲ್ಲ ಹಾಕೊಂಡಿರ್ತಾರೆ, ಆದ್ರೆ ತಿನ್ನೋ ಸೊಪ್ಪು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನ ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಇದನ್ನ ತಗೊಂಡು. ಓಕೆ, ಚಕ್ರಮುನಿ ಸೊಪ್ಪಿನ ಗಿಡವನ್ನೇ ತಂದ್ಬಿಟ್ಟಿದ್ದೀರಾ ಕಿತ್ಕೊಂಡು ಮನೆ ಮುಂದ್ಗಡೆ. ಚಕ್ರಮುನಿ ಸೊಪ್ಪಲ್ಲಿ ಏನ್ ಮಾಡ್ತೀರಾ? ಈಗ ನಾನು ಚಟ್ನಿ ಮತ್ತೆ ಚಿತ್ರಾನ್ನ ಎರಡೂ ಮಾಡ್ತಿರ್ತೀನಿ. ಚಿತ್ರಾನ್ನ ಮಾಡಕ್ಕೆ ಮೊದಲು ಏನ್ ತಂದಿದ್ದೀರಾ ಫಸ್ಟ್ ಹೇಳ್ಬಿಡಿ. ಚಕ್ರಮುನಿ ಸೊಪ್ಪಿನ ಚಿತ್ರಾನ್ನ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಚಕ್ರಮುನಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹುರಿಗಡಲೆ, ಅನ್ನ, ಹಸಿರು ಮೆಣಸಿನಕಾಯಿ, ಗೋಡಂಬಿ, ನಿಂಬೆ ರಸ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಸಾಸಿವೆ, ಜೀರಿಗೆ, ಅರಿಶಿನ, ತುಪ್ಪ, ಉಪ್ಪು, ಎಣ್ಣೆ. ಚಟ್ನಿ ಆ ಚಿತ್ರಾನ್ನಕ್ಕೆ ಕಾಂಬಿನೇಷನ್. ಹೌದು. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಿತ್ರಾನ್ನ ಚಟ್ನಿನ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಶುರು ಮಾಡೋಣ. ಇರೇನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನನಗೆ ಒಂದು ಬಾಣ್ಲಿ ಕೊಡಿ ಸೊಪ್ಪು ಹುರ್ಕೊಳ್ಳೋದಕ್ಕೆ. ಸ್ವಲ್ಪ ಎಣ್ಣೆ ಹಾಕಿ, 2 ಡ್ರಾಪ್, ಜಾಸ್ತಿ ಬೇಡ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಾರು ಬಂದಿದ್ದೀರಾ ಮೈಸೂರಿಂದ? ನಮ್ಮ ಮನೆಯವರು, ನನ್ನ ಮಕ್ಕಳು. ಏನ್ ಮಾಡ್ತಾರೆ ಯಜಮಾನ್ರು? ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಹೌದು, ಫಾರ್ಮಸಿಸ್ಟ್ ಆಗಿದ್ದಾರೆ. ಓಹೋ, ನೀವೇನ್ ಮಾಡ್ತೀರಾ? ನಂದು ಹೋಲ್ಸೇಲ್ ಬಿಸ್ನೆಸ್ ಇದೆ. ಫಾರ್ಮಾ ಶಮಾ ಅಸೋಸಿಯೇಟ್ಸ್ ಅಂತ ಹೋಲ್ಸೇಲ್ ಇದು ಮೆಡಿಸಿನ್. ಹೋಲ್ಸೇಲ್ ಮೆಡಿಸಿನ್? ಹೌದು. ವೆರಿ ಗುಡ್. ತುಂಬಾ ಇಂಪ್ರೂವ್ ಆಯ್ತಲ್ಲ ಬೋಗಾದಿ ಈಗ? ತುಂಬಾ ಬಂದ್ಬಿಟ್ಟಿದೆ. ಹೌದು, ಈಗ ರಿಂಗ್ ರೋಡ್ ಆದ್ಮೇಲಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇವಾಗ. ನಿಮ್ಮ ಅಮ್ಮನ ಮನೆ ಎಲ್ಲ ಮೈಸೂರೇನಾ? ಇಲ್ಲ, ನಮ್ದು ಯಜಮಾನ್ರ ಮನೆ ತಲಕಾಡು. ಓಕೆ. ಅಲ್ಲಿಂದ ಇಲ್ಲಿ ಮೈಸೂರಿಗೆ ಮನೆ ಮಾಡ್ಕೊಂಡು ಇವಾಗ ಮಕ್ಕಳನ್ನ ಓದ್ಸಕ್ಕೋಸ್ಕರ ನಾವು ಮೈಸೂರಿಗೆ ಬಂದು ಇಲ್ಲೇ ಇದೀವಿ. ಎಷ್ಟು ವರ್ಷ ಆಯ್ತು ಮೈಸೂರಿಗೆ ಬಂದು? ಒಂದು 10 ವರ್ಷ ಆಯ್ತು. ಓ, ಹಂಗಾದ್ರೆ ಮೈಸೂರು ಆಗ್ಬಿಟ್ರಿ ಬಿಡಿ. ಎಷ್ಟು ಜನ ಮಕ್ಕಳು? 2. ಏನ್ ಮಾಡ್ತಾರೆ? ಒಬ್ಳು ಫೈನಲ್ ಇಯರ್ BCom ಓದ್ತಿದ್ದಾಳೆ ಮಗಳು. ಓಹೋ. ಮಗ ಫಸ್ಟ್ ಇಯರ್ PUC ಈ ವರ್ಷ. ವೆರಿ ಗುಡ್, ವೆರಿ ಗುಡ್. ಫಸ್ಟ್ ಚಟ್ನಿ ಮಾಡ್ಬಿಡ್ತೀನಿ. ಆಯ್ತು, ಮಾಡಿ ಮಾಡಿ. ಹುರಿತಾ ಇದ್ರೆ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಒಂಥರ ಕಡಲೆಕಾಯಿ ಸ್ಮೆಲ್ ಬಂದಂಗೆ ಬರ್ತಾ ಇದೆ ನಿಮ್ಗೆ. ನೋಡಿ, ಚಿಕ್ಕ ಮಕ್ಕಳಿಂದನೂ ತಿನ್ನಿಸ್ಬೋದು ಇದನ್ನ. ಈ ಥರ ಚಟ್ನಿ ಗಿಟ್ನಿ ಮಾಡಿ ತಿನ್ನಿಸ್ಬೋದು. ಇದು ಮೊಸಪ್ ಮಾಡ್ಬೋದು, ವಡೆ ಮಾಡ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಇದು ಸಾಕು. ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತೀನಿ. ಇದು ಮಿಕ್ಸಿ ಮಾಡೋಕ್ಕೆ. ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹುರ್ಕೊಳ್ಳೋಣ, ಯಾಕಂದ್ರೆ ಹಸಿ ವಾಸನೆ ಬರಬಾರ್ದು. ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಆಗುತ್ತೆ, ಹಸಿ ವಾಸನೆ ಇದ್ರೆ. ಸ್ವಲ್ಪ ಹುರಿದಾಕಿದ್ರೆ ಚೆನ್ನಾಗಿ. ಸ್ವಲ್ಪ ಎಣ್ಣೆ ಹಾಕಿ, ಒಂದೇ 1 ಡ್ರಾಪ್ ಅಷ್ಟೇ. ಮೆಣಸಿನಕಾಯಿ ಹುರ್ಕೊಳ್ತಾ ಇದೀವಾ? ಎಲ್ಲ ಒಟ್ಟಿಗೆ ರುಬ್ಬಿಡೋದಾ? ಹೌದು, ಹುರಿದ್ಬಿಟ್ರೆ
ಒಂಥರ ಹಸಿ ವಾಸನೆ ಬರಲ್ಲ ಅಷ್ಟೇ. ಸಾಕು ಸರ್ ಇದು. ಓಕೆ, ನೆಕ್ಸ್ಟ್ ಇನ್ನೇನು ಹಾಕ್ಬೇಕು ಇಲ್ಲಿ? ಅಷ್ಟೇ, ಉರಿಯೋದಷ್ಟು. ಉರಿಯೋದಷ್ಟೇನಾ? ಅಂದ್ರೆ ಆ ಚಕ್ರಮುನಿ ಸೊಪ್ಪನ್ನ ಎಣ್ಣೆ ಹಾಕಿ ಹುರ್ಕೊಂಡಿದೀವಿ, ಸ್ವಲ್ಪ ಅದಕ್ಕೆ ಹಸಿಮೆಣಸಿನಕಾಯಿ ಹಾಕಿ ಹುರ್ಕೊಂಡಿದೀವಿ, ಅದ್ರಲ್ಲೂ ಚಟ್ನಿ ಮಾಡ್ಕೊಂಡ್ಬಿಡ್ತಾ ಇದೀವಿ. ಹೌದು, ಇದಕ್ಕೆಲ್ಲ ಹಾಕೊಂಡ್ಬಿಡ್ತೀವಿ ಈಗ. ಇದಕ್ಕೆ ಹುಣಸೆಹಣ್ಣು ಸ್ವಲ್ಪ, ಹುಣಸೆಹಣ್ಣು ಹಾಕಿಲ್ಲ ಅಂದ್ರೆ ಲಿಂಬೆಹಣ್ಣು ರಸ ಹಾಕ್ಬೋದು ಹುಳಿಗೆ. ಏನೇನ್ ಮಾಡ್ತೀರಾ ಸ್ಪೆಷಲ್ ಆಗಿ ನೀವು? ನಮ್ದು ಹುಬ್ಳಿ ಸ್ಪೆಷಲ್ ಸರ್, ನಮ್ಮ ತಾಯಿ ಮನೆಯೆಲ್ಲ ಹುಬ್ಳಿ. ನಾವು ಹುಬ್ಳಿಯವರಾ? ಹುಬ್ಳಿಯವರು. ಯಜಮಾನರು ತಲಕಾಡವರು? ಹೌದು. ಇಲ್ಲಿಂದ ಸಂಬಂಧವಯ್ಯ. ಸ್ವಲ್ಪ ಇದು ಚಟ್ನಿ ಅಲ್ವಾ, ಗಟ್ಟಿ ಬರಕ್ಕೆ, ಇಲ್ಲಾಂದ್ರೆ ಇದೇನಾಗುತ್ತೆ ಒಂಥರ ನೀರ್ ಬಿಟ್ಕೊಂಡಂಗೆ ಆಗುತ್ತೆ, ಒಂಥರ ಅದಾಗುತ್ತೆ. ಸ್ವಲ್ಪ ಗಟ್ಟಿ ಬರಕ್ಕೆ ಒಂಚೂರು ಹುರ್ಗಡ್ಲೆ, ಬೆಳ್ಳುಳ್ಳಿ ಟೇಸ್ಟ್ಗೆ, ಒಂದೇ ಒಂಚೂರು ಶುಂಠಿ ಬೇಕಲ್ಲ ಫ್ಲೇವರ್ಗೆ, ಕೊತ್ತಂಬರಿ ಸೊಪ್ಪು. ಆ ಚಟ್ನಿ ಅಂತ ಸ್ವಲ್ಪ ಕೊತ್ತಂಬರಿ ಬೀಳಲೇಬೇಕಲ್ಲ, ಅಂದ್ರೆ ಸರ್ ಟೇಸ್ಟ್ ಬರೋದು. ಸ್ವಲ್ಪ ಉಪ್ಪು, ಕರಿಬೇವು, ಸ್ವಲ್ಪ ಕರಿಬೇವನ್ನ, ಒಂದೆರಡು ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುರ್ಗಡ್ಲೆ, ಉಪ್ಪು, ಸ್ವಲ್ಪ ನೀರು ಹಾಕ್ತೀನಿ. ಹಾಕೊಳ್ಳಿ. ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ತೀನಿ ಹುಳಿಗೋಸ್ಕರ ಅಂತ. ನಿಂಬೆಹಣ್ಣು ಬೇಕಾದ್ರೆ ಹಾಕೋಬಹುದು, ಹುಣಸೆಹಣ್ಣು ಹಾಕ್ಬೇಕಾದ್ರೆ. ಸ್ವಲ್ಪ ಕಾಯಿ ತುರಿ ಬೇಕಾ? ಕಾಯಿ ತುರಿ? ಕಾಯಿ ತುರಿ ಹಾಕೋಣ ಸರ್ ಸ್ವಲ್ಪ. ಚಕ್ರಮುನಿ ಸೊಪ್ಪಿನ ಚಟ್ನಿ ಆಯ್ತಾ? ಚಟ್ನಿ ರೆಡಿ ಆಗಿರ್ಬೋದು ಅನ್ಕೊಂಡಿದ್ದೀವಿ. ಓಕೆ, ಹಾಕಿ ಹಂಗೆ ಬರ್ಲಿ, ಮೇಲ್ಗಡೆ ಬರ್ಲಿ, ಹಾಕಿ. ಇದು ಚಕ್ರಮುನಿ ಸೊಪ್ಪಿನ ಚಟ್ನಿ. ಚಕ್ರಮುನಿ ಸೊಪ್ಪಿನ ಚಟ್ನಿ ಯಾಕಂದ್ರೆ ಕಾಂಬಿನೇಷನ್ ಆಗಿರ್ತಿದ್ದು, ಚಿತ್ರಾನ್ನಕ್ಕೆ ಈ ಚಟ್ನಿ ಹಾಕೊಂಡು ತಿಂದ್ರೆ ಒಂದು ಕಾಂಬಿನೇಷನ್ ಅಂತ ನಮ್ಮ ಮೈಸೂರಿಂದ ಶಕುಂತಲಾ ಅವರು ಹೇಳ್ತಾ ಇದ್ದಾರೆ. ಇವಾಗ ಚಿತ್ರಾನ್ನಕ್ಕೆ ಚಟ್ನಿ ಆಯ್ತು, ಸೊಪ್ಪಲ್ಲ ಸೇಮು? ಸೇಮ್ ಸೊಪ್ಪೆ. ಏನ್ ಯಜಮಾನ್ ಹೆಸರು? ರೇಣುಕಾ ಪ್ರಸಾದ್ ಅಂತ. ರೇಣುಕಾ ಪ್ರಸಾದ್ ಅವರಾ? ಅವ್ರಿಗಂತೂ ಈ ಚಟ್ನಿ ತುಂಬಾ ಇಷ್ಟ. ಹೌದಾ? ವಾರದಲ್ಲಿ 2 ಸಲಿನಾದ್ರು ಮಾಡ್ತಾ ಇರ್ತೀವಿ ಮನೇಲಿ ಚಟ್ನಿ, ಇಲ್ಲಾಂದ್ರೆ ಇದು ಚಿತ್ರಾನ್ನ. ಮತ್ತೆ ಇದು ತಗೊಂಡೋಗಿ ಕೊಲೀಗ್ಸ್ ಎಲ್ಲ ಆಫೀಸಲ್ಲಿ ಎಲ್ಲ ಡಾಕ್ಟರ್ಸ್ಗೆಲ್ಲ ಕೊಡ್ತಾರೆ. ಎಲ್ಲ ಟೇಸ್ಟ್ ನೋಡ್ಬಿಟ್ಟು ಇದು ಯಾವುದು, ಇದು ಇಷ್ಟು ಚೆನ್ನಾಗಿದೆ ಚಟ್ನಿ, ಪಲ್ಯ ಮತ್ತೆ ಇದು ಚಿತ್ರಾನ್ನ ಎಲ್ಲ ಅಂತ ಕೇಳ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರ್ತದೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಸರ್ ಇದು ಇದ್ರಲ್ಲಿ ಚಟ್ನಿ ಮಾಡ್ತಾರೆ ಈ ತರ ಅಂತ. ಹೌದಾ? ಇದು ಒಂದು ಬೌಲ್ಗೆ ಹಾಕೊಳ್ತೀನಿ ಸರ್. ಬೌಲ್ಗೆ ಹಾಕೊಳ್ತೀರಾ? ನೆಕ್ಸ್ಟ್ ಏನು ಹುರ್ಕೋಬೇಕಾ? ಇದು ಹಸಿಮೆಣಸಿನಕಾಯಿ ಮತ್ತೆ ಅದೇ ಎಣ್ಣೆಲೆ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಎಣ್ಣೆ ಬೇಡವಾ? ನಿಮ್ಗೆ ಸ್ವಲ್ಪ ಸ್ಪೈಸಿ ಆಗಿರೋದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಜಾಸ್ತಿ. ನಾವು ಸ್ಪೈಸಿ ಅಂತ ಯಾರು ಹೇಳಿದ್ರು? ಎಲ್ಲರೂ ಖಾರ ತುಂಬಾ ಇಷ್ಟಪಡ್ತೀರಾ ಸರ್ ನೀವು? ನಮ್ಮನೆಯವ್ರಿಗೆ ಇದ್ರಲ್ಲಿ ಅರ್ಧ ತುಂಬಾ ಖಾರ ಇಷ್ಟಪಡೋದೇನು ಗೊತ್ತಾ? ಖಾರ ಇಷ್ಟ ಹಾಕಿದ್ರೆ ಚೆನ್ನಾಗಿರುವಂತ ಪದಾರ್ಥಗಳಿಗೆ. ಚಿತ್ರಾನ್ನ ಖಾರ ಜಾಸ್ತಿ ಹಾಕೊಂಡು ಏನ್ ಮಾಡ್ತೀರಾ? ಹೌದು, ಹಾಗೂ ಸರಿ. ಅದು ಚಿತ್ರಾನ್ನ ಖಾರ ಬೇಕೇ ಬೇಕು ಸರ್. ಅದು ಖಾರ ಇಲ್ಲ ಅಂದ್ರೆ ಚೆನ್ನಾಗೇ ಇಲ್ಲ. ಸಪ್ಪೆ ಇದ್ರು ನೀವು ಚೆನ್ನಾಗಿರಲ್ಲ ನೋಡಿ. ಹುಳಿ ಉಪ್ಪು ಖಾರ ಇಲ್ಲ ಅಂದ್ರೆ ಚಿತ್ರಾನ್ನ ಚೆನ್ನಾಗೇ ಇಲ್ಲ ತಿನ್ನಕ್ಕಾಗ. ಓಕೆ, ನೋಡ ಬಿಡಿ, ಅದೇನೇನು ಹಾಕಿ ಮಾಡ್ತೀರಾ ಗೊತ್ತಾಗುತ್ತೆ. ಮಗಳಿಗೆ ಅಡಿಗೆ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ? ಬರ್ತಾ? ಮಾಡ್ತಾಳೆ ಸರ್. ಅವಳು ನಿಮ್ಮ ರೆಸಿಪಿ ಇಲ್ಲಿ ಮಾಡೋ ಅಡುಗೆಗಳು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡ್ತಿರ್ತಾಳೆ ಮನೇಲಿ. ವೆರಿ ಗುಡ್, ವೆರಿ ಗುಡ್. ಹಾಕೊಂಡ್ಬಿಡ್ಲ ಇದಕ್ಕೆ? ಹಾಕೊಂಡ್ಬಿಡಿ ಸರ್. ಒಗ್ಗರಣೆ ಹಾಕೊಂಡ್ಬಿಡಿ, ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಜಮಾನರು ಬ್ರೇಕ್ಫಾಸ್ಟ್ ತೊಗೊಂಡೋಗ್ಬಿಡ್ತಾರಾ? ಮಾಡ್ಕೊಟ್ರೆ ಏನ್ ಮಾಡ್ಕೊಡ್ತೀರಿ ಯೂಶಲಿ? ಇದು ಒಂದು ಬೆಳಗ್ಗೆ ರೆಸಿಪಿ ತರ ಆಗೋಗ್ಬಿಟ್ಟಿದೆ ನಮ್ಮ ಮನೇಲಿ. ಇದನ್ನ ಮಾಡ್ತೀವಿ. ದೋಸೆ, ರೊಟ್ಟಿಗಳು ತುಂಬಾ ಇಷ್ಟ. ಆಯ್ತು. ಮತ್ತೆ ನಮ್ಮ ಹುಬ್ಳಿ ಕಡೆ ಮಾಡೋ ಗೋಧಿ ಮುದ್ದೆ ತುಂಬಾ ಇಷ್ಟ. ಗೋಧಿ ಮುದ್ದೆ? ಅದ್ಯಾಕೋ ರೊಟ್ಟಿ ತಟ್ಟಲ್ವಾ? ರೊಟ್ಟಿ ಮಾಡಲ್ಲ ಸರ್, ಅದ್ರಲ್ಲಿ ನಾವು ಮುದ್ದೆ ಮಾಡ್ಬಿಡ್ತೀವಿ. ಹೌದಾ? ಓಕೆ. ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಸರ್. ಸೇಮ್ ಎಲ್ಲ ಇದೇ ತರ ಒಗ್ಗರಣೆ ಹಾಕ್ಬಿಟ್ಟು ಮುದ್ದೆ ಮಾಡೋದು. ಸೇಮ್ ಉಪ್ಪಿಟ್ಟು ಹಾಕೋ ತರ ಎಲ್ಲ ಸಾಮಾನು ಹಾಕಿ ಒಗ್ಗರಣೆ ಮಾಡೋದು. ಮುದ್ದೆ ಕಟ್ಬಿಡೋದು. ನೀರ್ ಬೇಕಾದ್ರೆ ನುಂಗಬಹುದು, ತಿನ್ನಬಹುದು. ತುಪ್ಪ ಹಾಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓ, ತಿನ್ನೋ ಮುದ್ದೆ ಮಾಡ್ತೀರಾ ಬಿಡಿ ನೀವು, ನುಂಗೋ ಮುದ್ದೆ ಅಲ್ಲ. ಸಾಸಿವೆ, ಹೌದು, ಹುರ್ಗಡ್ಲೆ, ಸಾಸಿವೆ ಮತ್ತೆ ಕಡಲೆ ಬೀಜ, ಕಡಲೆಕಾಯಿ ಬೀಜ, ಉದ್ದಿನ ಬೇಳೆ, ಕಡಲೆ ಬೇಳೆನ ಹಾಕೊಂಡಿದೀವಿ. ಹೌದು. ಈಗ ಅದಕ್ಕೆ ಸ್ವಲ್ಪ ಹಿಂಗು, ಸ್ವಲ್ಪ ಹಿಂಗು ಹಾಕಿದ್ರೆ ಸ್ವಲ್ಪ ಗಮ್ಮ ಅಂತ ಟೇಸ್ಟ್ ಬರುತ್ತೆ. ಸ್ವಲ್ಪ ಜೀರಿಗೆ ಹಾಕಿ. ಜೀರಿಗೆ ಹಾಕಿದೀರಾ, ಹಿಂಗ್ ಹಾಕಿದೀರಾ. ಗೋಡಂಬಿನ ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಹಾಕ್ಬಿಡಿ. ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಓಕೆ. ಅದನ್ನ ಮಿಕ್ಸಿ ಮಾಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಅನ್ನ ಹಾಕಿ ಕಲ್ಸೋದು. ಏನು ಒಲೆ ಬೇಕಾಗಿಲ್ಲ? ಬೇಡ ಬೇಡ,
ತಿರ್ಗಾ ಮೆಣಸಿನಕಾಯಿ ಮತ್ತೆ ಆ ಚಕ್ರಮುನಿ ಸೊಪ್ಪನ್ನ ಹುರ್ಕೊಂಡಿದೀವಿ ಎಣ್ಣೆಲಿ ಸ್ವಲ್ಪ ಅದು ತಿರ್ಗಾ ಗ್ರೈಂಡ್ ಮಾಡಿ ಇದಕ್ಕೆ ಹಾಕೊಳ್ತೀವಿ. ಒಗ್ಗರಣೆ ಡಬ್ಬಿಗೆ ಬರ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ಇದನ್ನ ತೋರಿಸ್ಬೇಕು, ಜನಗಳಿಗೆ ಇದು ಗೊತ್ತಾಗ್ಬೇಕು ಅನ್ನೋದು. ಖಂಡಿತ ಖಂಡಿತ ಖಂಡಿತ. ಇದಕ್ಕೆ ಸ್ವಲ್ಪ ಹಸಿ ಜೀರಿಗೆ. ಜೀರಿಗೆನಾ? ಜೀರಿಗೆ. ಓಕೆ. ಸ್ವಲ್ಪ ಕಾಯಿ ಹಾಕ್ತೀನಿ. ಕಾಯಿ ಹಾಕ್ತೀರಾ? ಆಮೇಲೆ ಚಿತ್ರಾನ್ನಕ್ಕೆ ಮಿಕ್ಸಿ ಮಾಡ್ಕೊಳ್ಳೋವಾಗ ಸ್ವಲ್ಪ ಹಾಕೋಣ. ಆಯ್ತು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ. ಸ್ವಲ್ಪ ಉಪ್ಪು ಹಾಕೋಣ. ಹಾಕೊಳ್ಳಿ, ಅದೇ ಇಂಪಾರ್ಟೆಂಟ್. ಅದೇ. ನೀವು ಇದಕ್ಕೂ ಉಪ್ಪು ಹಾಕಿಲ್ಲ ಅಲ್ಲ? ಇಲ್ಲ, ಹಾಕಿಲ್ಲ ಸರ್. ಅನ್ನ ಕಲಸೋವಾಗ ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಡ್ತೀನಿ ಸರ್. ಹಾಕಿ. ನೀರೇನು ಜಾಸ್ತಿ ಬೇಡ. ಅದ್ರೇನು ಇದಕ್ಕೆ ಏನು ಒಲೆ ಹಚ್ಚೋದು ಬೇಡ ಅಂತೀರಾ? ಒಲೆ ಅದೇ ಅನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿ ಮಾಡ್ಬೇಕಾದ್ರೆ ಬಿಸಿ ಬಿಸಿಯಾಗಿರುತ್ತೆ. ಬಟ್ ಗೊಜ್ಜಿಗೇನು ಕಲ್ಸೋದು ಬೇಕಾಗಿಲ್ಲ. ಹೌದು. ಕಲ್ಸ್ತೀವಿ. ಇದಕ್ಕೆ ಹಾಕ್ತೀರಾ? ಇದಕ್ಕೆ ಹಾಕ್ತೀರಾ? ಇದನ್ನ ಇದಕ್ಕೆ ಹಾಕ್ತೀನಿ, ಬಿಸಿ ಆಗತ್ತೆ ಅಂದ್ರೆ. ಹಾಕಿ. ಸ್ವಲ್ಪ ಸ್ಟವ್ ಹಚ್ಬಿಡಿ ಸರ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಕಲರ್ ಬರುತ್ತೆ. ಕಲರ್ ಬರುತ್ತಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾ ಇದೀವಿ. ಎವರೆಸ್ಟ್ ಅವರ ಅರಿಶಿನ ಪುಡಿ ಎಷ್ಟು ಬೇಕು ನೋಡ್ಕೊಳ್ಳಿ. ಸಾಕು ಸರ್. ಉಪ್ಪು ಇವಾಗ ಹಾಕೊಳ್ತೀರಾ? ಉಪ್ಪು ಒಂದು ಸ್ವಲ್ಪ, ಅನ್ನ ಎಲ್ಲ ಹೊಂದಿಸ್ಬೇಕಲ್ಲ, ಓಕೆ, ಅದಕ್ಕೆ ಹಾಕೊಳ್ಳೋದು. ಏನಿದು? ಲಿಂಬೆಹಣ್ಣು ರಸ ಹಾಕೋಣ ಸ್ವಲ್ಪ. ಇನ್ನ ಇದೆಯಾ ಕೆಲಸ? ಹುಳಿ ಬೇಕಲ್ಲ ಸರ್, ಹುಳಿ ಇಲ್ಲ ಅಂದ್ರೆ ಚಿತ್ರಾನ್ನ ಅಲ್ವೇ ಅಲ್ಲ. ಓಕೆ. ಆಫ್ ಮಾಡಬೇಕು ಅಂತ ಹೇಳಿ ಆಫ್ ಮಾಡೋಣ. ಕಮ್ಮಿ ಮಾಡಿಬಿಡಿ ಸರ್. ಕಡಿಮೆ ಮಾಡಲ್ಲ? ಕಮ್ಮಿ ಮಾಡಿ. ಕಲಸಿ. ಚಕ್ರಮುನಿ ಸೊಪ್ಪಿನ ಚಿತ್ರಾನ್ನ ಮತ್ತು ಚಕ್ರಮುನಿ ಸೊಪ್ಪಿನ ಚಟ್ನಿ. ಗಿಡ ತಗೊಂಡೋಗಿ ನಿಮ್ಮನೇಲಿ ಹಾಕಿ. ಖಂಡಿತವಾಗ್ಲೂ ಕೊಡಿ. ಗಿಡ ಹಾಕೋಣ, ಬೆಳೆಸೋಣ, ಮರ ಮಾಡೋಣ, ಎಲ್ಲರಿಗೂ ಹಂಚ್ಬೇಕು ಸರ್. ಇದು ತುಂಬಾ ಚೆನ್ನಾಗಿ ಗೊತ್ತಿಲ್ಲದೆ ಇರೋದಕ್ಕೆ. ಓಕೆ. ಇದನ್ನ ಕೆಮ್ಮು ಬಂದಾಗ ಮಾತ್ರೆಗಳೇ ತಗೊಳ್ಳೋದು ಬೇಡ ಹಂಗಂತೀರಾ? ಸ್ವಲ್ಪ ತುಪ್ಪ ಹಾಕ್ತೀನಿ. ಸ್ವಲ್ಪ ತುಪ್ಪನ? ಸ್ವಲ್ಪ ಸೌಟಲ್ಲಿ ಸ್ವಲ್ಪ ತುಪ್ಪ ನೋಡಿ. ಸಾಕಾ? ಪ್ರೊಡ್ಯೂಸರ್ ಒಳ್ಳೆಯವರೇ, ಚಕ್ರಮುನಿ ಸೊಪ್ಪಿನ ಚಿತ್ರಾನ್ನ ಮತ್ತೆ ಚಟ್ನಿ ಕೊಡಿ. ತಿಂದು ರುಚಿ ನೋಡಿ ಹೇಳಿ. ಓಕೆ, ಇಲ್ಲಿ ಚಿತ್ರಾನ್ನ ಇದೆ, ಇಲ್ಲಿ ಚಟ್ನಿ ಇದೆ. ಚಟ್ನಿ ಮಾಡೋದು ಅವಲೇ ತೋರಿಸಿದೀನಿ. ಚಕ್ರಮುನಿ ಸೊಪ್ಪಿನ ಚಟ್ನಿ ಮತ್ತು ಚಿತ್ರಾನ್ನ. ಓಕೆ, ಈ ಚಿತ್ರಾನ್ನ ನಮ್ಮ ಮೈಸೂರಿನ ಶಕುಂತಲಾ ಅವರು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಕ್ರಮುನಿ ಸೊಪ್ಪಿನ ಚಿತ್ರಾನ್ನ ಮಾಡುವ ವಿಧಾನ: ಪ್ಯಾನ್ಗೆ ಎಣ್ಣೆ, ಚಕ್ರಮುನಿ ಸೊಪ್ಪು, ಹಸಿರು ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಜೀರಿಗೆ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಸೇರಿಸಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಇಂಗು, ಜೀರಿಗೆ, ಗೋಡಂಬಿ ಹಾಕಿ ಫ್ರೈ ಮಾಡಿ ರುಬ್ಬಿದ ಮಿಶ್ರಣ, ಅನ್ನ, ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮೇಲೆ ತುಪ್ಪ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಕ್ರಮುನಿ ಸೊಪ್ಪಿನ ಚಿತ್ರಾನ್ನ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಶಕುಂತಲಾ, ಮೈಸೂರಿನಿಂದ ಬಂದಿದ್ದೀರಾ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಏನ್ ಚಟ್ನಿ ಇದು? ಇದು ಚಕ್ರಮುನಿ ಸೊಪ್ಪು. ಚಕ್ರಮುನಿ ಸೊಪ್ಪಿನ ಚಟ್ನಿ. ಚೆನ್ನಾಗಿದೆ, ಬಟ್ ಏನು ಗೊತ್ತಾಗಲ್ಲ. ಚಕ್ರಮುನಿ ಸೊಪ್ಪು, ಆ ಸೊಪ್ಪು, ಈ ಸೊಪ್ಪು ಅಂತ. ಸೊಪ್ಪು ಅಂದ್ರೆ ಒಂಥರ ಕಡಲೆಕಾಯಿ ಸ್ಮೆಲ್ ಬಂದಂಗೆ ಬರುತ್ತೆ, ಒಂಥರ ಟೇಸ್ಟ್ ಬರುತ್ತೆ ಹುರಿದಿರೋದ್ರಿಂದ. ದೋಸೆ, ಚಪಾತಿ, ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸರ್. ಹೌದು, ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆಲ್ಲ ತಿನ್ಬೋದು. ಗಿಡ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಾವೇ ಹೇಳೋದು. ಕೇಳ್ತೇವೆ ನಮ್ಗೆ ಗಿಡ ಎಲ್ಲಿ ಸಿಗುತ್ತೆ ಸರ್ ಅಂತ.
ಆದ್ರೆ ಇದು ಗಿಡ ತಗೊಂಡ್ ಶಕುಂತಲ ಮನೆಗೆ ತಗೊಂಡೋಗಿ ಅಂತ ಹೇಳ್ತೀವಿ ಅಷ್ಟೆಲ್ಲ. ಖಂಡಿತ ಬರ್ಬೋದು ಸರ್, ಯಾಕಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ಹಬ್ಕೊಂಡಿದೆ ಹೌದಾ? ಗಿಡಗಳು. ತುಂಬಾ ಬಳ್ಳಿನಾ ಇದು? ಇಲ್ಲ, ಒಂಥರ ಗಿಡನೇ ಇದು. ಪಕ್ಕದಲ್ಲಿ ಚಿಕ್ಕ ಚಿಕ್ಕದು ಸಸಿಗಳೆಲ್ಲ ಬಂದಿದೆ. ಅದನ್ನ ಸುಮ್ಮನೆ ಒಂದ್ ಸಣ್ಣ ಕಡ್ಡಿ ಹಾಕಿದ್ರು ಸಾಕು ಬಂದ್ಬಿಡತ್ತೆ. ಓಕೆ, ನೀವು ಚಟ್ನಿ ತುಂಬಾ ಸಖತ್ತಾಗಿದೆ. ಎರಡನೇದು ಉಳ್ಕೊಂಡಿರದೆ ಇದು. ನಿಮ್ಗೇನೋ ಕೊಡಬೇಕು ಅನ್ಕೊಂಡೆ ಯಾವಾಗಿಂದ, ಮರ್ತು ಹೋಗ್ತಾ ಇತ್ತು. ನೀವು ಬೇರೆ ಬ್ಯುಸಿ ಆಗಿದ್ರಿ. ಏನಿದು? ಬಿಸ್ಕೆಟ್ಸ್. ಬಿಸ್ಕೆಟ್ ಅಲ್ಲ ಇದು, ಅದಕ್ಕೆ ನಿಮ್ಗೆ ಕೊಟ್ಟಿದ್ದು ನಾವು. ಇದು ಬಿಸ್ಕೆಟ್ ಅಂತ ಹೇಳಂಗೆ ಇಲ್ಲ, ಕುಕೀಸ್ ಇದು. ಓಹೋ. ಯುನಿಬಿಕ್ ಕಂಪ್ನಿಯವರು ಕುಕೀಸ್ನ ಬಿಟ್ಟಿದ್ದಾರೆ. ಕುಕೀಸ್ ಅಂದ ತಕ್ಷಣ ಸ್ವೀಟ್ ಆಗಿರುತ್ತೆ ಅಂತಾನೆ ತಲೆಯಲ್ಲಿರುತ್ತೆ. ಹೌದು. ನೀವೊಂದು ಒಳ್ಳೆ ತೋರಿಸಿದ್ರೆ ಆರೋಗ್ಯದ್ದು, ನಾವೊಂದು ತೋರಿಸಿದೀವಿ. ತಿನ್ನೋಡಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಸರ್. ಅಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಇದೇ ಫಸ್ಟ್ ನಾನು ಟೇಸ್ಟ್ ನೋಡಿದ್ದು. ನಾನು ಅನ್ಕೊಂಡಿದ್ದೆ ಕುಕೀಸ್ ಅಂತ ತಕ್ಷಣ ತಲೆ ಏನಿರುತ್ತೆ ಎಲ್ಲರಿಗೂ, ಅದೇ ಸ್ವೀಟ್ ಆಗಿರುತ್ತೆ. ಚಾಕ್ಲೇಟ್ ಬಿಸ್ಕೆಟ್ಸ್ ಅಂತ ಸ್ವೀಟ್ಸ್ ಅಂತಾನೆ ಬರೋದು. ಬಿಸ್ಕೆಟ್ ಅಲ್ಲ, ಇದು ಕುಕೀಸು. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಇವ್ರು. ನಿಮ್ಮ ಮಕ್ಕಳಿಗೆಲ್ಲ ಬಿಸ್ಕೆಟ್ ಬ್ಯಾಗ್ ಇದು ಕುಕೀಸ್ನ ಕೊಟ್ಟಿದ್ದಾರೆ. ಓಕೆ ಸರ್, ತಗೊಂಡೋಗ್ಬೋದು. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್. ಜೀರಿಗೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಇದ್ರಲ್ಲೂ ಅದೇ ಬರ್ತಾ ಇದೆ, ಇದ್ರಲ್ಲೂ ಅದೇ ಬರ್ತಾ ಇದೆ. ಹೇಗಿದೆ ಸರ್ ಟೇಸ್ಟ್? ಖಾರ ಸ್ವಲ್ಪ ಸ್ಪೈಸಿ ಜಾಸ್ತಿ ಇದೆ ಅನ್ಸುತ್ತೆ, ಖಾರ ಅನ್ಸೋದು. ಬಟ್ ಖಾರ ಇದ್ರೆ ಚಟ್ನಿಗಳೆಲ್ಲ ಸ್ವಲ್ಪ ಟೇಸ್ಟ್ ಓಕೆ. ಇಡ್ಲಿ ದೋಸೆ. ಬಟ್ ನಾವು ಇದಕ್ಕೂ ಈ ಚಕ್ರಮುನಿ ಸೊಪ್ಪಾಗಿ ಇದೇನೋ ಕಾಂಬಿನೇಷನ್ ಆಗ್ತಾ ಇಲ್ಲ. ಇದು ಇಡ್ಲಿ ದೋಸೆಗೆ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಹೌದು, ಇದು ಚೆನ್ನಾಗಿದೆ, ಸಪರೇಟ್ ಆಗಿ ತಿನ್ಕೋಬಹುದು. ಚಟ್ನಿ ಬೇಕು ಅಂತೇನಿಲ್ಲ, ತುಂಬಾ ಚೆನ್ನಾಗಿದೆ. ಮೈಸೂರಿಂದ ಒಂದು ಒಳ್ಳೆ ಪ್ರಯತ್ನ ಮಾಡಿದೀರಾ, ಆರೋಗ್ಯಕ್ಕೆ ಒಳ್ಳೇದು. ಮೈಸೂರು ಪಾಕ್ ನಿಮಗೆ ಸ್ವೀಟ್ಸ್ನ ಕೊಡೋಣ ಅಂತ ಅನ್ಬಿಟ್ಟು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾವು ಒಗ್ಗರಣೆ ಮಾಡಕ್ಕೆ ಮೈಸೂರಿಗೆ ಬಂದಿದ್ವಿ, ನಿಮ್ಗೆ ಗೊತ್ತಿಲ್ಲ. ಗೊತ್ತು ಸರ್. ತುಂಬಾ ಅದ್ಭುತವಾಯಿತು ಕಾರ್ಯಕ್ರಮ. ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡಿಗೆನ ಮಾಡಿದ್ದೀರಾ. ನಿಮ್ಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಮುಳಿಯಾ ಜ್ಯುವೆಲರ್ಸ್ ಅವರು ಮಂಗಳೂರು ಕೊಡಗಿನ ಶೈಲಿಯ ಆಭರಣಗಳಿಗಾಗಿ ತುಂಬಾ ಫೇಮಸ್ ಇವರು. ಗೋಣಿಕೊಪ್ಪ, ಪುತ್ತೂರು ಇಲ್ಲೆಲ್ಲ ಇವ್ರ ಸ್ಟಾಲ್ಗಳಿದೆ. ಬೆಂಗಳೂರಿನಲ್ಲೂ ಸಹ ಇವ್ರ ಸ್ಟಾಲ್ ಇದೆ, ಮಣಿಪಾಲ್ ಸೆಂಟರ್ ನಲ್ಲಿ. ನೀವೇನಾರ ಪರ್ಚೇಸ್ ಮಾಡಿದ್ರೆ 1000 ರೂಪೀಸ್ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಏನಾರ ಪರ್ಚೇಸ್ ಮಾಡ್ಕೋಬಹುದು, ಏನ್ ಬೇಕಾದ್ರೆ ತಗೊಳ್ಳಿ. ಯಜಮಾನ್ರನ್ನ ಕರ್ಕೊಂಡೋಗಿ. ಇದಲ್ಲದೆ ನಿಮ್ಮ ಮಗಳ ಹೆಸರೇನು? ಮೇಘಾ ಅಂತ ಸರ್. ಮಗನ ಹೆಸರು? ಲಿಖಿತ್ ಮತ್ತೆ ಮೇಘಾಗೆ ಯುನಿಬಿಕ್ ಅದ್ಭುತವಾಗಿರುವಂತ ಕುಕೀಸ್ ನ ಕೊಡ್ತಾ ಇದಾರೆ. ಎಂಜಾಯ್ ಮಾಡಬಹುದು, ಖುಷಿ ಪಡ್ತಾರೆ ಮಕ್ಕಳು. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಓಕೆ, ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಅವರೇ, ಏನ್ರಿ ಫಟಾಫಟ ಏನು ಮಾಡ್ಸಲ್ವಾ? ಫಟಾಫಟ ಅಂತ ಮಾಡಿಸ್ತಾ ಇದೀವಿ. ಫಟಾಫಟ್ ಅಂತ ಮಾಡಕ್ಕೆ ನಮ್ಮ ಸುಚಿತ್ರಾ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತದ್ದು ಅದೇನೋ ದೊಡ್ಡದೊಂದು ಇಶ್ಯೂ ಹಿಡ್ಕೊಂಡ್ ಬಂದಿದ್ದಾರೆ. ಅದೇನೇನ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರನ್ನ ಕರ್ಸ್ಕೊಳ್ತೀನಿ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಆರಾಮ ಮೇಡಮ್? ಓಕೆ, ಇದೇನಿದು ಇಷ್ಟು ದೊಡ್ಡದು? ಗಾರ್ಲಿಕ್ ಬ್ರೆಡ್ ಮಾಡಕ್ಕೆ ಫ್ರೆಂಚ್ ಬ್ರೆಡ್. ಅದು ಬ್ರೆಡ್ ತೋರಿಸಿ ಒಂದ್ಸರಿ, ಕೈ ಕೊಡ್ರಿ ನೋಡೋಣ. ಓಹೋ, ವೆಯ್ಟೇ ಇಲ್ಲ. ಹೌದು, ಫ್ರೆಂಚ್ ಲೋಫ್ ಅಂತ ಹೇಳ್ತಾರೆ. ಓಕೆ, ಸಿಗುತ್ತೆ ನಮ್ಗೆ. ಅದಿಲ್ಲ ಅಂದ್ರೆ ನಾರ್ಮಲ್ ಬ್ರೆಡ್ ಅಲ್ಲಿ. ನಾರ್ಮಲ್ ಬ್ರೆಡ್ ಅಲ್ಲಿ ನಾವು ಈಗ ಏನ್ ಮಾಡ್ತಾ ಇದೀರಾ ನೀವು? ಗಾರ್ಲಿಕ್ ಬ್ರೆಡ್ 2 ಪೀಸ್ಗೆ 80 ರೂಪಾಯಿ, 120 ರೂಪಾಯಿ, 140 ರೂಪಾಯಿ. ಅದೇನೇನಾ ಸುಚಿತ್ ಅವರೇ? ಶುರು ಮಾಡ್ಕೊಳ್ಳಿ. ನೀವು ಎಷ್ಟು ಪೋರ್ಷನ್ ಮಾಡ್ತಾ ಇದೀರಾ ಸುಚಿತ್ರಾ ನೀವು? ನಾವು ಮೇಕಿಂಗ್ 3 portions or 4 portions? 4 portions ಮಾಡೋಣ. ಓಕೆ, ನೋ ಪ್ರಾಬ್ಲಮ್ ಮಾಡಿ. ಗಾರ್ಲಿಕ್ ಬ್ರೆಡ್ ಬೇಕಾಗುವ ಸಾಮಗ್ರಿಗಳು: ಫ್ರೆಂಚ್ ಲೋಫ್ ಬ್ರೆಡ್, ಬೆಳ್ಳುಳ್ಳಿ, ಬೆಣ್ಣೆ, ಚೀಸ್, ಉಪ್ಪು. ಓಕೆ ಮೇಡಮ್, ಏನ್ ಮಾಡ್ತಾ ಇದೀರಾ? ಗಾರ್ಲಿಕ್ ಪೇಸ್ಟ್ ಮಾಡ್ತೀರಾ? ಗಾರ್ಲಿಕ್ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡೇ ಮಾಡೋದಲ್ವಾ ಯೂಶಲಿ? ಹೌದು. ಓಕೆ, ಓಕೆ, ಈ ತರ ಓಕೆ. ನೀರ್ ಹಾಕ್ತೀರಾ? ಪೇಸ್ಟ್ ಮಾಡ್ಕೋಬೇಕು. ಕ್ರಶ್ ತರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಅನ್ಸಾಲ್ಟೆಡ್ ಬಟರ್ ತಗೋಬೇಕು. ಓಕೆ, ಉಪ್ಪು ರಹಿತ. ಉಪ್ಪು ಇಲ್ಲದೆ ಇರ್ತಕ್ಕಂಥದ್ದು. ಜಾಸ್ತಿ ಆಗ್ಬಿಡುತ್ತೆ ಉಪ್ಪು, ಆಮೇಲೆ ಬೇಕಿದ್ರೆ ಸ್ವಲ್ಪ ಆಡ್ ಮಾಡ್ಕೋಬಹುದು. ಇದನ್ನ ಬಟರ್ ಜೊತೆ ಮಿಕ್ಸ್ ಮಾಡೋದು ಅಷ್ಟೇ. ಅನ್ಕೊಂಡೆ ನಾನು, ಹೆಂಗೋ ನೈಸ್ ಆಗಿರುತ್ತಲ್ಲ ತಿನ್ಬೇಕಂದ್ರೆ, ಹೆಂಗೆ ಇದು ಅಂತ. ಆರಾಮಾಗಿ ಮನೇಲಿ ಮಾಡಬಹುದು. ಈ ಟೆಕ್ನಿಕ್ ಗೊತ್ತಿಲ್ಲ ನೋಡಿ ನಂಗೆ ಸುಚಿತ್ರಾ. ಇಷ್ಟೇ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಅವ್ರು ಹೇಳಿದ್ರಲ್ಲ ಪೇಸ್ಟ್ ಇದ್ದಂಗಿರುತ್ತೆ ಹಾಕಿದ್ರೆ ಅಂತ, ಅದಕ್ಕೆ ಹೇಳಿದ್ದು ನಾನು ನಿಮ್ಗೆ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ವೆರಿ ಗುಡ್. ಸ್ವಲ್ಪ ಉಪ್ಪು ಅಷ್ಟೇ.
ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಲ್ಲ? ಜಾಸ್ತಿ ಬೇಡ, ಸುಮ್ಮನೆ ಇದಕ್ಕೆ. ಆಕ್ಚುಲಿ ಆಗಿ ಅವರು ಸಾಲ್ಟು ಮತ್ತೆ ಇದೆಲ್ಲ ಪಕ್ಕದಲ್ಲೇ ಇಟ್ಬಿಟ್ಟಿರ್ತಾರೆ, ಏನು ಹಾಕಿರಲ್ಲ. ಹೌದು ಅಲ್ವಾ? ಹೌದೌದು. ಅದೇನು ಜಾಸ್ತಿ ಕಾಯೋದು ಬೇಡ. ಓಕೆ ಮೇಡಮ್. ಹಾಕಿದ ತಕ್ಷಣ ನಮಗೆ ಬ್ರೌನ್ ಆಗ್ಬಿಡುತ್ತೆ. ಇದು 2 ಥರ ಬ್ರೆಡ್ ತೊಗೊಂಡಿದ್ದೀನಿ ನಾನು. ಅದಿಲ್ಲ ಅಂದರೆ ಈ ರೆಗ್ಯುಲರ್ ಬ್ರೆಡ್ ಏನಿದೆ ಅದು ಸಹ ಹಾಕೋಬೋದು. ಅಷ್ಟು ರೆಗ್ಯುಲರ್ ಬ್ರೆಡ್ ಅಲ್ಲಿ ಹಾಕ್ಬಿಡೋಣ ಒಂದು. ಇದು ಕಟ್ ಮಾಡ್ಕೊಳ್ಳಿ. ಅದು ದೊಡ್ಡ ನೈಫ್ ತಂದ್ಬಿಟ್ಟಿದ್ದೀರಾ? ಫ್ರೆಂಚ್ ಲೋಫ್ ಕಟ್ ಮಾಡಬೇಕಲ್ಲ. ಓಕೆ. ಏನ್ ಮೇಡಮ್ ಅದು ಪೇಸ್ಟ್ಗೆ ಅಂದ್ರೆ ನೀವು ಗಾರ್ಲಿಕ್ ಬಟರ್ ಜಸ್ಟ್ ಮಿಕ್ಸ್ ಮಾಡಿ ನಾವು ಹೇಗೆ ಜಾಮ್ ಎಲ್ಲ ಸ್ಪ್ರೆಡ್ ಮಾಡ್ತೀವಿ ಆ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದಷ್ಟೇ. ತುಂಬಾನೇ ಈಸಿ ಇದು. ಓಕೆ. ಒಂದ್ ಸೈಡ್ ಏನಾ? 2 ಸೈಡ್ ಟೋಸ್ಟ್ ಮಾಡ್ಕೋಬೇಕು. ಫ್ಲೇಮ್ ಕಡಿಮೆನೇ ಇರಲಿ. ಓಕೆ, ಫ್ಲೇಮ್ ಕಡಿಮೆನೇ. ಬ್ರೌನ್ ಆಗ್ಬಿಡುತ್ತಲ್ಲ ಅಂದ್ರೆ ಜಾಸ್ತಿ. ವೆರಿ ಗುಡ್. ಇಷ್ಟೇ ಸಾಕಲ್ಲ? ತಗೋಣ. ಇಲ್ಲ, ಮೇಲೆ ಚೀಸ್ ಹಾಕ್ಬೇಕಿನ್ನ. ಇನ್ನ ಕೆಲಸ ಇದೆಯಾ ಅದಕ್ಕೆ? ಓಹೋ. ಗಾರ್ಲಿಕ್ ಚೀಸ್ ಬ್ರೆಡ್. ಬರೀ ಗಾರ್ಲಿಕ್ ಹಾಕಿದ್ರೆ ಗಾರ್ಲಿಕ್ ಬ್ರೆಡ್ ಅಂದ್ರೆ ಇಷ್ಟೇ ತಿನ್ಬೋದಲ್ವಾ ನಾವು? ಇಷ್ಟೇ ತಿನ್ಬೋದು. ಓಕೆ. ಗಾರ್ಲಿಕ್ ಬ್ರೆಡ್ ವಾಸನೆ ಎಲ್ಲ ಬರ್ತಾ ಇದೆ. ಸುಚಿತ್ರಾ, ಎಷ್ಟು ಆರಾಮಾಗಿ ಮಾಡ್ಬೋದಲ್ವಾ? ಹೌದ್ರಿ. ಮಕ್ಕಳಿಗೆ ಮಾಡ್ಕೊಡ್ಬೋದು. ಕಲಿಯ ತನಕ ಬ್ರಹ್ಮಿದ್ಯೆ, ಕಲಿತಾದ್ಮೇಲೆ ಕೋತಿ ವಿದ್ಯೆ ಮಾಡಿ. ಹಾ ಸಿಕ್ಕಾಪಟ್ಟೆ ಸಖತ್ತಾಗಿ ಬರ್ತದೆ ರೀ ಸುಚಿತ್ರಾ. ಗಾರ್ಲಿಕ್ ಫ್ಲೇವರ್ ಗೊತ್ತಾಗ್ತಾ ಇದೆ. ಗೊತ್ತಾಗ್ತದೆ. ಚೀಸ್ ಇದು ಪಿಜ್ಜಾ ಚೀಸ್, ಮೊಜರೆಲ್ಲಾ ಚೀಸ್ ನಿಮ್ಗೆ ಏನ್ ಸಿಗುತ್ತೆ ಅದು ಲಾಸ್ಟ್ ಅಲ್ಲಿ. ಓಹೋ. ಇದು ಚೀಸಿ ಗಾರ್ಲಿಕ್ ಬ್ರೆಡ್ ಆಗುತ್ತೆ. ವೆರಿ ಗುಡ್. ಒಂದೇ ಸೈಡ್ ಅಲ್ಲ ಚೀಸು? ಚೀಸ್ ಒಂದೇ ಸೈಡ್ ಮೆಲ್ಟ್ ಆಗುತ್ತೆ ಅದು ಹೀಟ್ಗೆನೆ. ಓಕೆ. ಹಿಂಗ್ ಮಾಡ್ಕೊಟ್ರೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಅದ್ಭುತವಾಗಿರುತ್ತೆ. ವಿತೌಟ್ ಅವರ್ ನಾವು ಪ್ಯಾನ್ ಅಲ್ಲಿ ತೋರಿಸ್ತಾ ಇದೀವಿ. ಸಾಕಲ್ಲ? ಅದು ರೆಗ್ಯುಲರ್ ಬ್ರೆಡ್ ಏನಿದೆ ಅದು ಸಿಕ್ಕಿಲ್ಲ ಅಂದ್ರೆ ಇದ್ರಲ್ಲೂ ಸಹ ಮಾಡ್ಕೋಬಹುದು. ಓಕೆ. ಆ ಫ್ರೆಂಚ್ ಲೋಫು, ಆ ಲೋಫು, ಈ ಲೋಫ್ ಸಿಕ್ಕಿಲ್ಲ, ನಾವು ಮಾಡ್ಕೊಳಕ್ ಆಗಿಲ್ಲ ಅಂತೆಲ್ಲ ಸೀನ್ ಎಲ್ಲ ಏನು ಇಲ್ಲ. ಹೌದು. ಆರ್ಡಿನರಿ ಬ್ರೆಡ್ ತನ್ನಿ, ಬ್ರೆಡ್ಗೆ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ, ಹೆಂಚ್ ಮೇಲೆ ಹಾಕೊಳ್ಳಿ, ಮಕ್ಳಿಗೆ ಕಳಿಸ್ತಾ ಇರಿ. ತುಂಬಾ ಜನಕ್ಕಂತೂ ಇಷ್ಟ ಆಗುತ್ತೆ. ಒಂದ್ ಬಾಯಿ ಹಾಕೊಂಡ್ಬಿಡ್ಲ ಅನಿಸ್ತಾ ಇದೀನಿ. ಒಂದಕ್ಕೆ ಚೀಸ್ ಹಾಕಿಲ್ಲ ಅಲ್ಲ ಸುಚಿತ್ರಾ ನೀವು? ಒಂದಕ್ಕೆ ಚೀಸ್ ಹಾಕಿದೀವಿ. ಹಾಗೇನೆ ತಿನ್ಬೋದು. ಒಂದ್ ಹಂಗೆ ತಿನ್ನೋಣ ರೀ, ಚೆನ್ನಾಗಿರುತ್ತೆ. ಹಾಕ್ಬಿಡಿ ಸ್ವಲ್ಪ. ಹಾಕ್ಬಿಡ್ರಿ. ಏನ್ ಚೀಸ್ ಇದು? ಮೊಜರೆಲ್ಲಾ ಚೀಸ್. ಮೊಜರೆಲ್ಲಾ ಚೀಸ್ ತುಂಬಾ ಚೆನ್ನಾಗಿ ಬಂದಿದೆ ರೀ. ಗಾರ್ಲಿಕ್ ಬ್ರೆಡ್ ರೆಡಿ ಆಗಿದೆ. ಗಾರ್ಲಿಕ್ ಬ್ರೆಡ್ ತುಂಬಾ ಜನರ ಆಸೆ, ಮನೇಲಿ ಮಾಡ್ಕೋಬೇಕು ಅಂತ ಇಷ್ಟ, ಆದ್ರೆ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಮಕ್ಕಳು ತಿನ್ನಲ್ಲ, ಯಾಕಂದ್ರೆ ಮನೇಲಿ ಮಾಡೋದು ಹಂಗಿರಲ್ಲ ಅಂತ. ಯಾಕಂದ್ರೆ ಮಾಡೋ ವಿಧಾನ ಗೊತ್ತಿರಲಿಲ್ಲ ತುಂಬಾ ಜನಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರಾ ಅವ್ರು ಬಂದು ಅದ್ಭುತವಾಗಿರುವಂತಹ ಗಾರ್ಲಿಕ್ ಬ್ರೆಡ್ ಅನ್ನ ಯಾವ ರೀತಿ ನೀವು ನಿಮ್ಮ ಮನೇಲೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡ್ಕೋಬಹುದು, ಈ ಚಿಲ್ಲಿ ಫ್ಲೆಕ್ಸ್ ಅಂದ್ರೆ ಏನು, ಇದೆಲ್ಲಿ ಮಾಡ್ಕೊಳ್ಳೋದು, ಎಲ್ಲ ಒಣಮೆಣಸಿನಕಾಯಿ ತೆಗೆಯೋದು, ಮಿಕ್ಸಿಲಿ ಹಾಕೋದು, ಗ್ರೈಂಡ್ ಮಾಡೋದು, ಪಕ್ಕದಲ್ಲಿ ಹಾಕೊಳ್ಳೋದು ಅಷ್ಟೇನೆ. ಅವಳಿಗೆ ಹೆಸರುಗಳೆಲ್ಲ ಬೇರೆ ಬೇರೆ ತರ ಇರುತ್ತೆ ಅಷ್ಟೇನೆ, ರುಚಿ ಎಲ್ಲ ಒಂದೇನೆ. ಇದನ್ನ ಯಾವ ರೀತಿ ಮಾಡೋದು ಸುಚಿತ್ರಾ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲೆ ಮಾಡ್ಕೊಂಡು ಮಕ್ಳು ಕೊಟ್ಕೊಳ್ಳಿ. ಗಾರ್ಲಿಕ್ ಬ್ರೆಡ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಇದಕ್ಕೆ ಬೆಣ್ಣೆ, ಉಪ್ಪು ಹಾಕಿ ಕಲಸಿ. ಇದನ್ನು ಕತ್ತರಿಸಿದ ಫ್ರೆಂಚ್ ಲೋಫ್ ಬ್ರೆಡ್ಗೆ ಎರಡೂ ಕಡೆ ಸವರಿ ಕಾದ ತವಾದ ಮೇಲೆ ಬೇಯಿಸಿ ಮೇಲೆ ತುರಿದ ಚೀಸ್ ಹಾಕಿ. ಇದೇ ರೀತಿ ಬ್ರೆಡ್ಗೂ ಹಾಕಿ ಬೇಯಿಸಿದರೆ ಗಾರ್ಲಿಕ್ ಬ್ರೆಡ್ ಸವಿಯಲು ಸಿದ್ಧ. ಓಕೆ ಸುಚಿತ್ರಾ, ಒಳ್ಳೆ ಗಾರ್ಲಿಕ್ ಬ್ರೆಡ್ ಅನ್ನು ತೋರಿಸಿದ್ರಾ. ಟೇಸ್ಟ್ ಮಾಡೋದಾ? ಇದೇ ತರ ಬ್ರೆಡ್ ಬೇಕು, ಅದೇ ತರ ಬ್ರೆಡ್ ಬೇಕು ಅಂತೇನಿಲ್ಲ. ಸಾಮಾನ್ಯವಾಗಿ ಬೇಕರಿಲಿ ಯಾವ ಬ್ರೆಡ್ ಸಿಗುತ್ತೋ ಅದೇ ಬ್ರೆಡ್ ಅಲ್ಲೇ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ, ತುಂಬಾ ಖುಷಿ ಆಗುತ್ತೆ. ಟೇಸ್ಟ್ ಮಾಡ್ಬಿಡಾ?
ನಾನು ತಿನ್ಬೇಕೆ ನಂಗೆ ನೋಡ್ತಾ ಇರ್ಬೇಡಿ, ಬಹಳ ಬೇಜಾರಾಗುತ್ತೆ ನಮ್ಗೆ. ಕುಕೀಸ್ ತಿಂತಾ ಇರ್ಬೇಕಾ ನಾನು? ಯೂನಿಬಿಕ್ ಓಟ್ ಮಿಲ್ ಇದು, ಓಟ್ಸ್ ಅನ್ನ ಹಾಕಿ ಮಾಡುವಂತದ್ದು, ತುಂಬಾ ಸಖತ್ ಇರುತ್ತೆ. ನೀವು ಮಾಡಿದ್ರಿ ಸಾಕಷ್ಟು ಸರಿ, ತಗೊಳ್ಳಿ. ಹೌದು, ಓಟ್ ಕುಕೀಸ್ ಮಾಡಿದ್ದೀನಿ. ತಿಂತಾರೆ. ಓಕೆ, ನೀವು ಅದನ್ನ ತಿಂತಾರಿ, ನೀವು ಮಾಡಿದ್ರೆ ನಾವು ತಿಂತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಸುಚಿತ ಅವರು ಅದ್ಭುತವಾಗಿರುವಂತ ಅದ್ಭುತ ಬಿಡ್ರಿ. ಎಷ್ಟು ಕಡಿಮೆ, 2 ಇಂಗ್ರೀಡಿಯೆಂಟ್, ಗಾರ್ಲಿಕ್ ಬಟರ್. ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ನಾವು ಹೊರಗಡೆ ತಿಂದ್ರೆ. ಮನೇಲಿ ಆರಾಮಾಗಿ ಮಾಡ್ಕೋಬಹುದು. ಹೇಗಿದೆ ನೋಡಿ, ಅದು ಸ್ವಲ್ಪ ಸಾಫ್ಟ್ ಆಗಿ ಬಂದಿದೆ. ಅದ್ಭುತ ಬಿಡ್ರಿ. ರೆಡ್ ಚಿಲ್ಲಿ ಫ್ಲೇಕ್ಸ್ ಮೇಲೆ ಹಾಕೊಂಡು ಖಾರ ಬೇಕು ಅನ್ನೋರು ಅದು ಮಾಡ್ಕೊಂಡು ಹಾಕೋಬಹುದು. ಈ ಗಾರ್ಲಿಕ್ ಅಲ್ಲೇ ಒಂಥರ ಖಾರ ಇದೆ. ಗಾರ್ಲಿಕ್ ಅಲ್ಲಿ ಖಾರ ಇರುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಒಳ್ಳೊಳ್ಳೆ ಡಿಶ್ಗಳನ್ನ ಮಾಡಿ ತೋರಿಸ್ತಾರಿ. ಓಕೆ, ಹೋಗ್ಬಿಡಿ ತಗೊಳ್ರಿ. ಒಂದೇ ಒಂದು ಕುಕ್ಕೀಸು ಬರ 2 ತಗೊಳ್ರಿ. ಥ್ಯಾಂಕ್ ಯು. ಬಾಯ್. ತುಂಬಾ ಸಖತ್ತಾಗಿದೆ ರೀ. ಸಖತ್ತಾಗಿ ಅಂದ್ರೆ ಸುಮ್ಮನೆ ಅಲ್ಲ, ನಾವು ಹಂಗೆಲ್ಲ ಹೇಳಲ್ಲ. ಒಳ್ಳೆ ಟೇಸ್ಟ್ ಆಗಿದೆ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.